ಹಲೋ ಗಾಯ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 1 ನೋಡಿರ್ತೀರಾ ಅನ್ಕೊಂಡಿದೀನಿ, ಅದಕ್ಕೆ ಶಾರ್ಟ್ ಪಾರ್ಟ್ 2 ನೋಡಕ್ ಬಂದಿರ್ತೀರಾ. ಸೊ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಲೀಗಲ್ ಟೀಮ್ ಬಗ್ಗೆ ಸ್ಟಾಪ್ ಮಾಡಿದ್ವಿ ನಾವು, ಅದಿರ್ಲಿ. ಓಕೆ, ನಾನ್ ಕೇಳ್ತೀನಿ ಇವಾಗ ಕ್ವಶನ್ ನಿಮ್ಗೆ. ಈಗ ಕೆಲವರು ಏನ್ ಗೊತ್ತಾ, ಇನ್ನ ಕ್ಯೂರಿಯಾಸಿಟಿ, ಐ ಆಮ್ ನಾಟ್ ಶೋರ್ ದೇ ಲೈಕ್ ಏನೋ ನಮ್ಗೋಸ್ಕರ ತಿಳ್ಕೊಳಕ್ ಬಂದಿದಾರೋ ಇಲ್ಲ ಅಂದ್ರೆ ಕಾಂಪಿಟೇಷನ್ಸ್ ನಂಗೆ ಗೊತ್ತಿಲ್ಲ. ಬಂದ್ಬಿಟ್ಟು ಡೈರೆಕ್ಟ್ ಮುಚ್ಚ ನೀವು 99 ರೂಪೀಸ್ ಕೊಡ್ತಿದ್ರೆ ನಿಮ್ಗೆ ಏನ್ ವರ್ಕೌಟ್ ಆಗುತ್ತೆ? ಅಲ್ಲ, ನನ್ಗೆ ಯಾವಾಗ್ಲೂ ಆ ಕ್ವಶನ್ ಕೇಳಿದಾಗ ನನ್ಗೊಂದು ನಗು ಬರುತ್ತೆ. ಕೊಡ್ತಾ ಇರೋರು ನಮ್ಗೆ ಇಲ್ದಿದ್ ಬಾತಿ ನಿಮ್ಗೇನಿಗೆ ಬಾಧೆ? ನಿಮ್ಗೆ ಯಾಕೆ ಅದರ್ದು? ನಿಮ್ಗೆ ಯಾಕೆ ಆ ಸಂಕಟ ಏನಕ್ಕೆ? ನಾವೇನೋ ಲಾಸ್ ಆಗಿ ಹೋಗ್ತಾ ಇದೀವಿ, ನಾನೋ ಬರ್ಬಾದಾಗಿ ಹೋಗ್ತಾ ಇದೀವಿ. ನಿಮ್ಗೆ ಸರಿ ನಮ್ಗೆ ಕೊಡಕ್ಕೆ 3 ತಿಂಗಳೇ ಆಯ್ತಪ್ಪ. 3 ತಿಂಗಳು ತಗೊಳ್ಳಿ, ಒಂದ್ 5 kg 6 kg ಕಡಿಮೆ ಆಗಿ ಚೆನ್ನಾಗಿ ಕಾಣಿಸಿ, ನಿಮ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ಮೆಂಟಲ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಗೆ ಏನಕ್ಕೆ ಆ ಬಾಧೆ? ಕೇಳೋರು ಯಾರು ಗೊತ್ತಾ? ನಮ್ಮ ಕಾಂಪಿಟೇಟರ್ಸ್. ಈಗ ಕರ್ನಾಟಕದಲ್ಲಿ ಒಂಥರ ಅದೊಂದು ಕಾಡ್ಕಿಸ್ತಾರ ಆಗಿದೆ. ಏನ್ ಅನ್ಕೊಂಡ್ರು ಜಾನ್ವರಿಗೆ ಬಿಟ್ರಲ್ಲ, ಫೆಬ್ರವರಿ 1 ಇಂದ ನೋಡು 99 ರೂಪೀಸ್ 999 ಮಾಡ್ತಾರೆ. ನೋಡ್ತಾ ಇರೋ ಮಾರ್ಚ್ಗೆ 9999 ಮಾಡ್ತಾರೆ. ಇದು ಸುಮ್ನೆ ಗಿಮಿಕ್ಕು. ಫೆಬ್ರವರಿಗೆ ಬಂದು 99 ಇದೆ, ಶಾಕು. ಏನ್ ಮಾಡ್ತಾವ್ರೆ? ಏನು ಹುಚ್ಚರ ಇವರು? ಯಾಕಂದ್ರೆ ನಿಮ್ಗೆ ಗೊತ್ತು, ಈ ಆಪ್ ಮಾಡಿ ಇಷ್ಟೆಲ್ಲಾ ಆರ್ಗನೈಸ್ ಮಾಡಕ್ಕೆ ಏನಿಲ್ಲ ಅಂದ್ರೂ ಒಂದ್ 60-70 ಲಕ್ಷ ಖರ್ಚಾಗಿರುತ್ತೆ ಅಂತ ಹಳ್ಳಿಯಲ್ಲಿ ಇರೋರ್ಗೂ ಗೊತ್ತು. 22 ಜನ ಕೆಲಸ ಮಾಡ್ತಾ ಇದಾರೆ ಅರ್ವಿಲಲ್ಲಿ. ಸುಮ್ನೆ ಅವ್ರ ಸ್ಯಾಲ್ರೀಸ್ ಲೆಕ್ಕ ಹಾಕೊಳ್ಳಿ. ಸರಿ, ಬೇಸಿಕ್ ಒಬ್ರಿಗೊಂದು ಕೆಲಸ ನಾವು ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ 15,000 ಅಂತ ಇಟ್ಕೊಳ್ಳೋಣ ಬಿಡಿ, ಎಷ್ಟೋ ಬೇಡ ನಮ್ಗೆ ಮಾತು. 22 ಜನಕ್ಕೆ ಎಷ್ಟಾಯ್ತು? ಒಂದ್ ಆಪ್ ನಡೆಸ್ಬೇಕಂದ್ರೆ ಅದನ್ನ ಏನ್ ಮಾಡ್ಬೇಕು ತಾನೇ? ಅಲ್ಲ ಬಿಡಿ, ಹೋಗ್ಲಿ. ಅವರು ಕಾಂಪಿಟೇಟರ್ಸ್ ಬಂದು ತಿಳ್ಕೊಬೇಕು ಅಂತ. ನಮ್ ವಿಷನ್ ಬೇರೆ ಇದೆ, ಗೊತ್ತು. ನಮ್ದು ಎಂಡ್ ಪ್ರಾಡಕ್ಟ್, ನಾವು ಸ್ಟೇಬಲ್ ಆಗ್ಬೇಕು ಅಂದ್ರೆ ದುಡ್ಡು ಮಾಡ್ಬೇಕು ಎಲ್ಲ, ಅದು ಬಿಡಿ. ನಿಮ್ಗೆ ಈ ಕ್ವಶನ್ ನಂದೇನಂದ್ರೆ, ನಾವು ಬಿಟ್ಟಿದೀವಿ, ಇರೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಖುಷಿಯಾಗಿರೋ ಬದಲು ಅಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡಿಬೇಕಾದ್ರೆ 99 ರೂಪೀಸ್ ಕೊಡ್ತಾ ಇದ್ರೆ ಯಾಕೆ ಈ ಕ್ವಾಲಿಟಿ ಕೊಡ್ತಾ ಇದೀರಾ? ಅಕಸ್ಮಾತ್ ನಾವೇನಾದ್ರು ಡಮ್ಮಿ ಕ್ಲಾಸ್ ಕೊಟ್ರೋ, ಇಲ್ಲ ಸುಮ್ನೆ ಆತರ ಮಾಡಿದ್ರು, ಡಯಟ್ ಚಾರ್ಟ್ ಚೆನ್ನಾಗಿಲ್ಲ ಅಂತ. ಪ್ರಾಬ್ಲಮ್ ಏನಾಗ್ತದೆ ಗೊತ್ತಾ? ಬಂದಾಗ ಡಯಟ್ ಚಾರ್ಟ್ ಬಗ್ಗೆ ಕಿರಿಕ್ ತೆಗಿತಾರೆ. ನಾವು ಡಯಟ್ ಚಾರ್ಟ್ ಮಾಡಿದ್ರೆ ನಮ್ಮ ಇಂಟೆನ್ಷನ್ ಬೇರೆ ಇದೆ, ಆಯ್ತಾ? ಬಟ್ ಆದ್ರೆ ಹರ್ವಿಲ್ ಪೇಜ್ ಅಲ್ಲಿ ನಾವು ಆಲ್ರೆಡಿ ನಮ್ಮ ಜೆನ್ಯೂನ್ ಕ್ಲೈಂಟ್ಸ್ ಗಳು ಅವ್ರು ಖುಷಿ ಪಟ್ಟು ಶೇರ್ ಮಾಡ್ತಿರೋ ವಿಡಿಯೋಸ್ ನ ಹಾಕಿದಾಗ ಅವ್ರಿಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದೆ. ಹೆಂಗಿರೋ 1 kg ಅಲ್ಲ 5 kg 4 kg ಎಲ್ಲ 1 ತಿಂಗಳಲ್ಲಿ ಸಣ್ಣ ಆಗ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಒಬ್ರು ಹೇಳ್ಕೊಂಡ್ರು ತುಂಬಾ ಚೆನ್ನಾಗಿ, ಲೈಕ್ ಅವ್ರು ತುಂಬಾ ಟ್ರೈ ಮಾಡಿದಾರೆ ಅಂತ ಎಲ್ಲಾ ತರನು, ಬಟ್ ಏನು ಆಗಿಲ್ಲ. ಬಟ್ ನಿಮ್ದು ಟ್ರೈ ಮಾಡಿದೆ ಮ್ಯಾಮ್, ನಾನು ಆ ವೆಯ್ಟ್ ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದೆ ಅಂತ. ಸೊ ಈ ವಿಡಿಯೋಸ್ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ತುಂಬಾ ಕಾಂಪಿಟೇಟರ್ಸ್ ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ. ನನ್ಗೆ ಗೊತ್ತಿಲ್ಲ ಅವರೇ ಬರ್ತಿದಾರೆ ಅಂತ, ಯಾಕಂದ್ರೆ ಎಷ್ಟೊಂದ್ ಜನ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ನಮಗೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ. ಅವ್ರು ಕೇಳೋ ಕ್ವೆಶನ್ಸ್ ಇಂದಾನೆ ಗೊತ್ತಾಗ್ಬಿಡುತ್ತೆ ಗೈಸ್. ಯಾಕಂದ್ರೆ ಹರ್ವಿಲ್ ಅಲ್ಲಿ 3,500 ಜನ ಇದಾರೆ. ಈಗ ನೀವು ವಾಟ್ಸಪ್ ಗ್ರೂಪ್ ನೋಡಿದಿರಲ್ವಾ, ನಿಮ್ದು ಬ್ಯಾಚ್ 1. ಅದೇ ತರ 4 ಬ್ಯಾಚಸ್ ಇದೆ. 750 ಜನ 800 ಜನಕ್ಕೆ ಒಂದು ಬ್ಯಾಚ್ ಮಾಡಿ ಬಿಟ್ಬಿಡ್ತೀವಿ. ಈಗ ನಿಮ್ ವಾಟ್ಸಪ್ ಗ್ರೂಪ್ ಅನೌನ್ಸ್ಮೆಂಟ್ ಅಲ್ಲಿ ಎಷ್ಟು ಜನ ಇದಾರೋ ಅದು ನಿಮ್ ಬ್ಯಾಚ್ ಅಷ್ಟೇ. ಬೇರೆಯವ್ರಿಗೆ ಬೇರೆಯವ್ರ ಬ್ಯಾಚ್ ಇರುತ್ತೆ, ಬೇರೆಯವ್ರಿಗೆ ಬೇರೆಯವ್ರ ಬ್ಯಾಚ್. ಆ ತರ ಮಾಡಿ ಇಟ್ಬಿಟ್ಟಿದೀವಿ ನಾವು ಟೈಮಿಂಗ್ಸ್ ಪ್ರಕಾರ. ಅದನ್ನ ಮಾಡಿ ಸಪ್ರೇಟ್ ಆಗಿ ಇಟ್ಟಿದೀವಿ. ಅವ್ರು 3,500 ಜನ ಕೇಳೋ ಕ್ವೆಶನ್ಸ್ ಏನು ಅಂತ ನಮ್ ಡೇಟಾಬೇಸ್ ಗೊತ್ತಿರುತ್ತೆ ನಮ್ಗೆ. ಔಟ್ ಆಫ್ ದ ಬಾಕ್ಸ್ ಬಂದು ಕೇಳ್ತಾರಲ್ಲ. ಮೊನ್ನೆ ನಾನು ರೆಡಿ ಆಗ್ತಾ ಇದೀನಿ, ಏನಕ್ಕೆ ಬೇಕು ಒಂದು ಫೈಲ್ ಹುಡ್ಕೊಳ್ಳೋಕೆ ಅಂತ ಕಬೋರ್ಡ್ ಅಲ್ಲಿ ತೆಗಿತಾ ಇದೀನಿ. ಇಲ್ಲಿ ಯಾರೋ ಮೊನ್ನೆ ಆನ್ಬೋರ್ಡಿಂಗ್ ಕಾಲ್ ಅಲ್ಲಿ 3 days ಬ್ಯಾಕ್ ಅದಿತಿ ಕೇಳ್ತಾ ಇದಾರೆ ನಮ್ ಟ್ರೈನರ್ಗೆ, 99 ರೂಪೀಸ್ ಯಾಕೆ ಕೊಡ್ತಾ ಇದ್ರೆ ನೀವು? ಲಾಸ್ ಆಗಲ್ವಾ ನಿಮ್ಗೆ? ಏನ್ ನಿಮ್ ಬಿಸ್ನೆಸ್ ಮಾಡಲು? ನಮ್ ಬಿಸ್ನೆಸ್ ಮಾಡಲ್ ತಿಳ್ಕೊಂಡು ನೀವ್ ಏನ್ ಮಾಡ್ತೀರಾ? ನೀವು ಬಂದಿರೋದು ವರ್ಕೌಟ್ ಮಾಡಕ್. ನೀವು ನಮ್ ಇನ್ವೆಸ್ಟ್ರಾ ಒಂದ್ 10 ಕೋಟಿ ಇನ್ವೆಸ್ಟ್ ಮಾಡ್ತೀರಾ? ಅವ್ರಿಗೆ ಬನ್ನಿ ಮಾತಾಡೋಣ. ಇಲ್ಲ ತಾನೇ? ನಿಮ್ಗೊಂದು 5 kg ಕಡಿಮೆ ಆಗಿ ಬಂದಿರೋ ತಾನೆ? ಕಡಿಮೆ ಆಗಿ ನಿಮ್ಗೇನಿಗೆ ಬಾಧೆ? ಅದು ಇದನ್ನೇ ಹೇಳೋದು. ಏನು ತುಂಬಾ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀನಿ ಅಷ್ಟೇ. 99 ರೂಪೀಸ್ಗೆ ಆಗ್ಬೋದಾ? ಮೇನ್ ಕ್ವಶನ್, 99 ರೂಪೀಸ್ ವೇಟ್ ಲಾಸ್ ಆಗ್ಬೋದಾ ಮ್ಯಾಮ್? ನಾನು ಇಂಟರ್ವ್ಯೂ ಕ್ವಶನ್ಸ್ ಗೊತ್ತಾಗ ನನ್ಗೆ ಹ್ಯಾಂಕರ್ ಮ್ಯಾಮ್ 99 ರೂಪೀಸ್ 99 ರೂಪೀಸ್ ನಿಮ್ಗೊಂದು ಅಮೌಂಟ್ ಅಷ್ಟೇ. ಅದು ಅಂದ್ರೆ ನಾವು ನಿಮ್ಗೆ ಅದೊಂದು ಅಮೌಂಟ್ ನ ಚಾರ್ಜ್ ಮಾಡ್ತೀವಿ. ಪ್ರೋಗ್ರಾಮ್ ಇಂದ ಆಗ್ಬೋದು, 99 ರೂಪೀಸ್ ಇಂದ ಹಾಕಾಗಲ್ಲ. ರೀಸೆಟ್ 30 ಇಂದ ಆಗ್ಬೋದು. ಅಂದ್ರೆ ನಾವು ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದೀವಿ. ಪ್ರೋಗ್ರಾಮ್ ವ್ಯಾಲ್ಯೂ ಅದಲ್ಲ. ಪ್ರೋಗ್ರಾಮ್ ವ್ಯಾಲ್ಯೂ ನಾವು ಕರೆಕ್ಟ್ ಆಗಿ ಮಾರ್ಕೆಟ್ ನೋಡ್ಕೊಂಡು ಡಯಟ್, ಮೈಂಡ್ ಸೆಟ್, ಗೈಡ್ ಅದು ಇದು ಅಂತ ಎಲ್ಲ ಎತ್ಕೊಂಡ್ರೆ ನಾವು 15,000 ತಗೋಬೇಕು. ರೀಸೆಟ್ 30ಗೆ 15,000 ತಗೋಬೇಕು. ಅದನ್ನ ನಾವು 99 ರೂಪೀಸ್ ಕೊಡ್ತಾ ಇರೋದು. ಈಗ ರೀಶೇಪ್ 30 ಅಂತ ಮಾಡಿದೀವಿ, 399 ರೂಪೀಸ್ ಇದೆ. ಜಾಸ್ತಿ 99 399 ಯಾಕಾಯ್ತು? ಆ ಸ್ಟ್ರಕ್ಚರೇ ಬೇರೆ. ಒಂದು ಆ ಸ್ಟ್ರಕ್ಚರ್ ಬಂದು ರೆಕಾರ್ಡೆಡ್ ಸೆಷನ್ಸ್ ತರ ಗೈಡೆಡ್
ಸೆಷನ್ ಆದ್ರೆ ಅದು ಲೆವೆಲ್ 2 ವರ್ಕೌಟ್ಸ್. ಇದ್ರಲ್ಲಿ ನೀವು 3-4 kgs ಆದ್ರೆ ಅದ್ರಲ್ಲಿ 4-5-6 kgs ವರೆಗೂ ಆಗ್ಬೋದು. ಅದೇ ಅಲ್ಲ, ಇವರೆಲ್ಲ ಅರ್ಥ ಮಾಡ್ಕೊಂತಾರಲ್ಲ ಏನಂತ ಅಂದ್ರೆ, ಇನ್ನೊಂದ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಕಳಿಸ್ತಾರಲ್ಲ ರೆಕಾರ್ಡೆಡ್ ಸೆಷನ್, ಏನ್ ಮಾಡ್ತಾರೆ, ರ್ಯಾಂಡಮ್ ಆಗಿ ಎಲ್ಲೋ ಕುತ್ಕೊಂತಾರೆ, ಹಿಂಗ್ ಮಾಡಿ ಕಳಿಸ್ತಾರೆ. ಬಟ್ ನಾವು ಒಂದ್ ಸೆಷನ್ ನ ಕಂಪ್ಲೀಟ್ ರೆಕಾರ್ಡ್ ಮಾಡಿ ಒಬ್ಬ ಎಡಿಟರ್ ಹತ್ರ ಕೊಡ್ಸಿ, ಆ ಟೈಮರ್ ಅಂತೆ, ಹೆಸರಂತೆ, ಅಲ್ಲೊಂದು ವೆಲ್ಕಮ್ ಮೆಸೇಜ್ ಅಂತ, ಈ ತರ ಎಪಿಸೋಡ್ ಎಡಿಟ್ ಮಾಡಕ್ಕೆ 45 ನಿಮಿಷದ್ದು ಒಂದು ಹುಡುಗನ್ಗೆ ಮಿನಿಮಮ್ 3 ದಿನ ಬೇಕು. ಅದು 3 ದಿನ ಅವನು ಸತತವಾಗಿ ವರ್ಕ್ ಮಾಡದ್ಮೇಲೆ, ಅವ್ನು ವರ್ಕ್ ಮಾಡದ್ಮೇಲೆ ನಮ್ ಕೆಲ್ಸ ಮ್ಯೂಸಿಕ್ ಪ್ರಾಪರ್ ಬಂದಿದ್ಯಾ ಅಂತ ಇನ್ನೊಬ್ರು ಚೆಕ್ ಮಾಡ್ಬೇಕು. ನಾನು ಒಂದೊಂದು ವರ್ಕೌಟ್ ಕುತ್ಕೊಂಡು ಕರೆಕ್ಟ್ ಆಗಿ ಬಂದಿದೆ ಚೆಕ್ ಮಾಡ್ಬೇಕು. ಅದ್ರಲ್ಲಿ ನಾನು ಮಿಸ್ ಮಾಡ್ಬಿಡ್ತೀನಿ ಅಂತ ನೆಕ್ಸ್ಟ್ ಇದ್ರ ಜೊತೆ ಏನಂದ್ರೆ ರೀಸೆಟ್ 30 ನೀವು ನಿಮ್ PDF ಅದು ಇದು ಇರಲ್ಲ. ರೀಶೇಪ್ 30 ಅಲ್ಲಿ ನೀವು ವರ್ಕೌಟ್ ಮಾಡಾದ್ಮೇಲೆ ಕೆಳಗಡೆ PDF ಇರುತ್ತೆ. ಆ 25 ದಿವಸದ PDF ಇಟ್ಕೊಂಡು ನೀವು ಮತ್ತೆ ಮಾಡಿದ್ರು ಈಗ 4-5 kg ಕಡಿಮೆ ಆಗಿದ್ರೆ ಒಂದು 2 kg ಕಡಿಮೆ ಆಗ್ತೀರಾ. ಈಗ ನಾನ್ ಮೊನ್ನೆ ಒಬ್ರಿಗೆ ಸಜೆಷನ್ ಕೊಟ್ಟೆ, ಅವರು ಕಾಲ್ ಮಾಡಿದ್ರು, ನನ್ನ ಪಕ್ಕನೇ ದೀಪ ಅವ್ರ ಹತ್ರ ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅದು ಹಂಗೆ ಎಸ್ಕಲೇಟ್ ಆಗಿ ಬಂತು. ಅಂದ್ರೆ ಒಳ್ಳೆನೆ ನಮ್ ಜೆನ್ಯೂನ್ ಕಸ್ಟಮರ್, ಜಾನ್ವರಿಯಿಂದ ಮಾಡ್ತಿರ್ತಾರೆ ಅರವಿಲಲ್ಲಿ. ಒಂದ್ 6 kg ಕಡಿಮೆ ಆಗ್ಬಿಟ್ಟು ಅಲ್ಲಿ ಸ್ಟೇಬಲ್ ಆಗ್ಬಿಟ್ಟಿದೆ. ಅವ್ರ ಹೆಸರು ಬೇಡ, ಅವ್ರು ಇರ್ತಾರೆ ಇಲ್ಲಿ ಗೊತ್ತು, ಯಾಕಂದ್ರೆ ನಾನೇ ಮಾತಾಡಿದೆ ಅವ್ರ ಹತ್ರ ಮೊನ್ನೆ. ಅವ್ರ ಸಿಂಪಲ್ ಸಜೆಷನ್ ಕೊಟ್ಟೆ, ಯಾಕೆ ನೀವು ಬರೀ ಇದನ್ನೇ ಮಾಡ್ತಾ ಇದೀರಾ, ಅಲ್ಲ ಫಸ್ಟ್ ತಿಂಗಳು ಮಾಡಿದೆ 3.5 kg ಕಡಿಮೆ ಆಗೋಯ್ತು. ನಾನ್ ಏನ್ ಕ್ವಶನ್ ಏನ್ ಕೇಳ್ತೇನೆ, ಏನಂದ್ರೆ ಇದು 4 ತಿಂಗಳು ಮಾಡಿದ್ರೆ 3.5 14 kg ಕಡಿಮೆ ಆಗ್ಬಿಡ್ಬೋದು ಅಂತ ಏನೋ ಐಡಿಯಾ ಮಾಡ್ತಾ ಇದೀರಾ. ಅವ್ರು ಏನು ಮಾತಾಡ್ಲಿಲ್ಲ, ನನ್ಗೆ ಅರ್ಥ ಆಯ್ತು. ಅಲ್ಲ ಕೇಳಿ, ಆಸ್ ಎ ಬ್ರದರ್, ಆಸ್ ಎ ಕೋಚ್ ಅನ್ಕೊಂಡು ಕೇಳಿ ಏನೋ ಸಜೆಷನ್ ಕೊಡ್ತಾ ಇದಾರೆ ಅಂತ. ಹಂಗ ಆಗಲ್ಲ, ಅದು ಬೇಸಿಕ್ ಸೆಷನ್ಸೇ. ನೀವು ಅವ್ರಿಗೆ ನಾನು ಸಜೆಸ್ಟ್ ಮಾಡಿದೆ, ಅವ್ರಿಗೆ ಎರಡು ಸಜೆಷನ್ ಕೊಟ್ಟೆ ನಾನು. ಅವ್ರು ಸ್ಲಿಮ್ 90 ಪರ್ಚೇಸ್ ಮಾಡ್ಬಿಟ್ರು ಬಿಡಿ, ಆಲ್ರೆಡಿ ಸ್ಲಿಮ್ 90 ಪರ್ಚೇಸ್ ಮಾಡಿ 2-3 ದಿವಸ ಮಾಡ್ತಿರ್ತಾರೆ ಆಲ್ರೆಡಿ. ಇನ್ನ ನೋಡಿಲ್ಲ, ಕೇಳಿಲ್ಲ ನಾನು. ಅವ್ರಿಗೆ 2 ಆಪ್ಷನ್ ಕೊಟ್ಟೆ. ಒಂದು, ಸ್ಲಿಮ್ 90 ಸ್ಟಾರ್ಟ್ ಮಾಡಿ, ಇಲ್ಲ 2 ಏನ್ ಗೊತ್ತಾ, ಮತ್ತೆ ರೀಸೆಟ್ 30 ತಗೊಂತೀರಾ, ತಗೊಳ್ಳಿ. ರೀಸೆಟ್ 30 ತಗೊಂಡು ಡಿಟಾಕ್ಸ್ ತಗೊಂಡು ಅದ್ರ ಜೊತೆಲಿ ರೀಶೇಪ್ 30 ತಗೊಳ್ಳಿ. ಡಿಟಾಕ್ಸ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ, ತಿಂಗಳ ಕೊನೆಯಲ್ಲಿ ಒಂದ್ಸಲ ಮಾಡಿ. ರೀಸೆಟ್ 30 ಡೇಸ್ ಇರುತ್ತೆ, ರೀಶೇಪ್ 30 ಡೇಸ್ ಇರುತ್ತೆ. ಇಷ್ಟು ಮಾಡಿ, ಬ್ರೇಕ್ ಆಗುತ್ತೆ. ಏನಕ್ಕೆ, ಏನು 3 ಸೇರ್ ಮಾಡಿದ್ರು 850 ರೂಪಾಯಿ ಆಗಲ್ಲ ರೀ. ಬಟ್ ಯಾವ್ದು ಗೊತ್ತೇ ಇಲ್ಲ, ಅದು ಅರ್ಥ ಆಗ್ತಾ ಇಲ್ಲ ನನ್ಗೆ. ಅದೇ ನಾನು ಆಕ್ಚುಲಿ ನನ್ಗೆ ಒಂದೊಂದ್ಸಲಿ ಹೆಂಗ್ ಅನ್ಸುತ್ತೆ ಗೊತ್ತಾ, ಓಪನ್ ಆಗಿ ಹೇಳ್ತೀನಿ, ಆಸ್ ಎ ಫೌಂಡರ್ ಹೆಂಗೆ ಅಂದ್ರೆ, ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ, ನೀವ್ ಯಾಕೆ ರೆಕಾರ್ಡ್ ಕೊಡಲ್ಲ, ನೀವ್ ಯಾಕೆ ಡಯಟ್ ಚಾರ್ಟ್ ಡಿಸೈನ್ ಮಾಡ್ಕೊಡಲ್ಲ, 3,000 ಕೇಳ್ತೀನಿ. ಡೈಟಿಷಿಯನ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಕೇಳಿ. ಪರ್ಸನಲ್ ಟ್ರೈನರ್ಸ್ ಆದ್ರೂ 5,000, 6,000, 10,000, ಓಲಿ 25,000 ಇಸ್ಕೊಂತಾರೆ. ಡೈಟಿಷಿಯನ್ಸ್, ಕ್ವಾಲಿಫೈಡ್ ಡೈಟಿಷಿಯನ್ಸ್ ಇದಾರಲ್ಲ ನಮ್ ಲೆವೆಲ್ ಅವರು, ಒಂದು ಡಯಟ್ ಚಾರ್ಟ್ ಹಾಕೊಡಕ್ಕೆ 35-40 ಸಾವಿರ ತಗೊಂತಾರೆ. ಅದು ಗೊತ್ತಾ ನಿಮ್ಗೆ? ಡೈಲಿ ಒಂದೊಂದು ಡಯಟ್ ಬೇಕಂತ ಅವ್ರಿಗೆಲ್ಲ. ಡೈಲಿ ಒಂದೊಂದು ಡಯಟ್ ನಾವೇ ಮಾಡಲ್ಲ. ಮತ್ತೆ ನನಗೆ ಒಂದು 3 ಲಕ್ಷ ಕೊಟ್ಟು ಇಟ್ಕೊಂತಾರಲ್ಲ ಒಬ್ರು MLA ಮನೆಯವರು, ಇಲ್ಲ ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆ, ಅವ್ರಿಗೆ ನಾನು ಕೊಡಲ್ಲ. ಬರೀ ಡಯಟ್ ಮಾಡಿ ಸಣ್ಣ ಮಾಡಿಸ್ತಾರೆ ಗೊತ್ತಾ, ಅವರೆಲ್ಲ ಹೇಳ್ಬಿಟ್ಟಿರ್ತಾರಲ್ಲ ಟಿವಿಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಇಲ್ಲ ಯೂಟ್ಯೂಬ್ ಅಲ್ಲಿ, ಡೈಲಿ ಒಂದೊಂದು ಡಯಟ್ ಮಾಡ್ಬೇಕು ಅಂತ. ಡೈಲಿ ಒಂದೊಂದು ಡಯಟ್ ಮಾಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅವ್ ಮಾತು ಕೇಳ್ಬೇಡಿ. ಅವ್ರು ಯಾರು ಕ್ವಾಲಿಫೈಡ್ ಇರಲ್ಲ. ಸುಮ್ನೆ ಏನೋ ನಿಮ್ ಅಟೆನ್ಷನ್ ಗ್ರಾಬ್ ಮಾಡ್ಬೇಕು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ನಾವು ನಿಮ್ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ, ಒಂದು 14-15 ಜನ ಫ್ರೆಂಡ್ಸ್ ಇದೀವಿ ನಾವು, ಟಾಪ್ ಕೋಚಸ್ ಇಂಡಿಯಾಗೆ. ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ. ನಾನು ನೋಡ್ಕೊಳ್ಳಿ 3-4 ಸಾವಿರ ಜನನೂ ಇರಲ್ಲ. ನಾನು ಆಕ್ಟಿವೇ ಇರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾಕಂದ್ರೆ ಅದು ನಮ್ಗೇನು ಪ್ರೂವ್ ಮಾಡ್ಕೊಬೇಕಾಗಿಲ್ಲ. ಅಲ್ಲಿ ಹೋಗಿ ನಾವು ಜೆನ್ಯೂನ್ ಆಗಿ ಮಾತಾಡ್ತೀವಿ ಅಂತಂದ್ರೆ ಯಾರು ಕೇಳಿಸ್ಕೊಳಲ್ಲ. ಮಿಮಿಕ್ ಮಾಡ್ಬೇಕು, ಏನೇನೋ ಈ ತರ ಹೇಳ್ಬೇಕು. ಸಣ್ಣ ಆಗ್ಬೇಕಾ, ಇದನ್ನ ಮಾಡಿ ಸಾಕು. ಏನೋ ಊಟ ಬಿರಿಯಾನಿ ತಿನ್ಬೇಕಂದ್ರೆ ಸಣ್ಣ ಆಗ್ತಾನಂತೆ, ಡೈಲಿ ಚಾಕ್ಲೇಟ್ ಕೇಕ್ ತಿನ್ಬೇಕಂದ್ರೆ ಸಣ್ಣ ಆಗ್ತಾನಂತೆ. ಅದ್ ಹೆಂಗೆ ಅಂತ ಹೇಳ್ಕೊಡ್ತೀವಿ. ಇಂಥವ್ ಕೇಳಿದ್ರೆ ನಮ್ಮ ಅಟೆನ್ಷನ್ ಗೇನ್ ಆಗತ್ತೆ. ಏನೋ ಹೇಳ್ತಾ ಇದಾರೆ, ನಾವು ಇಲ್ಲಪ್ಪ ಇವೆಲ್ಲ ತಿಂದ್ರೆ ಸಣ್ಣ ಆಗಲ್ಲ, ಎಕ್ಸರ್ಸೈಸ್ ಮಾಡಿದ್ರೆ ಸಣ್ಣ ಆಗೋದು ಅಂದ್ರೆ ಕೇಳಲ್ಲ. ನಾವ್ ಈ ಸುಳ್ಳು ಮತ್ತೆ ಈ ಡಮ್ಮಿ ಗಿಮ್ಮಿಗಳು ನಾವು ಮಾಡಕ್ ಇಷ್ಟ ಇಲ್ಲ. ನಾವ್ ಯಾರು ಸೋಷಿಯಲ್ ಮೀಡಿಯಾದಲ್ಲೇ ಇಲ್ಲ. ದೀಪಾ ಫಸ್ಟ್ ನಂಗೆ ಪರಿಚಯ ಆದಾಗ ಕೇಳಿದ್ರು, ಇಷ್ಟೊಂದು ಕ್ವಾಲಿಫೈಡ್ ಇದೀರಾ, ಯಾರ್ಯಾರೋ ಸುಮ್ನೆ ಒಂದ್ ಸರ್ಟಿಫಿಕೇಶನ್ ಇಟ್ಕೊಂಡು, ಒಂದ್ 6 ಪ್ಯಾಕ್ ಇಟ್ಕೊಂಡು 1 ಲಕ್ಷ 2 ಲಕ್ಷ 3 ಲಕ್ಷ ಫಾಲೋವರ್ಸ್ ಇದಾರೆ, ನಿಮ್ಗೇನಿಕ್ಕಿಲ್ಲ ಅಂತ ಕೇಳಿದ್ರು. ಪರಿಚಯ ಆದಾಗ ಇದ್ದಿದೆ 300 ಜನ ಅನ್ಸುತ್ತೆ ಅಷ್ಟೇ ಇದ್ದಿದ್ದು. ಆಮೇಲೆ ನಾನು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಿಸಿ ಸ್ವಲ್ಪ ಆಕ್ಟಿವ್ ಟ್ಯಾಗ್ ಮಾಡ್ಕೊಂಡು ಏನೋ ಒಂದ್ ಆಗಿ ಮದ್ವೆಗೆ ಮುಂಚೆ ಏನ್ ಮಾಡಿದ್ವಿ, ಇಬ್ರು 6 ಪ್ಯಾಕ್ ಮಾಡ್ಬೇಕಂತ ಅನ್ಕೊಂಡು ಏನ್ ಮಾಡಿದ್ವಿ 22 ಡೇಸ್ ಒಂದೇನೋ ಚಾಲೆಂಜ್ ಮಾಡಿ ಅದ್ರಲ್ಲಿ ನನ್ಗೆ 5,000 ಜನ ಬಂದ್ರು. ಅದು ನಾನು ರೆಕಾರ್ಡ್ ಮಾಡಿ ಇವ್ರು ಕಳ್ಸಿ, ಇವ್ರು ಎಡಿಟ್ ಮಾಡಿ ಆಗ್ತಾ ಇದ್ರು. ನನ್ಗೆ ಇಷ್ಟ ಇರ್ಲಿಲ್ಲ, ನನ್ಗೆ ಇಷ್ಟ ಆಗಲ್ಲ ಅವೆಲ್ಲ. ನಾನ್ ವರ್ಕೌಟ್ ಮಾಡೋದು ನಾನು ಏನಿಗೆ ಬೇರೆಯವ್ರಿಗೆ ತೋರಿಸ್ಬೇಕು, ಆತರ ನಂಗೆ.
ಟೈಮ್ ವೇಸ್ಟ್ ಆ ತರ. ನನ್ಗೆ ವರ್ಕೌಟ್ ಮಾಡಿದಾಗ ನನ್ನ ಫಾರ್ಮ್ ಮೇಲೆ, ಪೋಸ್ಚರ್ ಮೇಲೆ, ಬ್ರೀತಿಂಗ್ ಮೇಲೆ ಫೋಕಸ್ ಇರುತ್ತೆ. ಹಿಂಗ್ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೋ ಇವೆಲ್ಲ ನನ್ಗಾಗಲ್ಲ. ಇವ್ರು ಹೇಳಿದಕ್ಕೆ ಮಾಡಿದಕ್ಕೆ ಬಂದಿದ್ದು. ಹೌದು ನೆಕ್ಸ್ಟ್ ಆಕ್ಟಿವ್ ಆಗ್ಬೇಕು, ಆಗೋಣ. ಬಟ್ ಆ ಶೋ ಆಫ್ ಸುಳ್ಳು ಹೇಳ್ಬೇಕು ಅನ್ನೋದು ನಮ್ಗೆ ಆಗದೆ ನಾವು ಮಾಡಿಲ್ಲ. ಅಂಡ್ ಸಿಂಪಲ್ ಆಗಿ ಇನ್ನೊಂದು ಅರ್ಥ ಮಾಡ್ಕೊಬೇಕಾಗಿರೋದು ಅಂದ್ರೆ, ನಿಮ್ಮ ಡೈಲಿ ನಿಮ್ ಗಟ್ಟಿಗೆ ಒಂದೊಂದು ವೆರೈಟಿ ಫುಡ್ ಹಾಕಿದ್ರೆ ಏನಾಗುತ್ತೆ, ಅದು ಅರ್ಥ ಮಾಡ್ಕೊಳಕ್ ಟೈಮ್ ತಗೊಳ್ಳೋದು ಬಿಡುತ್ತಾ, ಇಲ್ಲ ಡೈಜೆಷನ್ ಆಗಕ್ ಟೈಮ್ ತಗೊಳುತ್ತಾ ಅದು. ಸೊ ಯಾವತ್ತೂ ಅಷ್ಟೇ. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ನಾವು ಟಾರ್ಗೆಟ್ ಅದು ಗಟ್ಟಿ ಡಿಸಿಪ್ಲಿನ್ ಅಲ್ಲ. ಮತ್ತೆ ₹99 ನಾವು ಓಪನ್ ಆಗಿ ಹೇಳ್ತೀವಿ, ನಾವು ಟಾರ್ಗೆಟ್ ಮಾಡೋದಿಲ್ಲ ಯಾರಿಗೆ, ಸೆಲೆಬ್ರಿಟೀಸ್ಗಲ್ಲ, VIP ಕ್ಲೈಂಟ್ಸ್ಗಲ್ಲ, ಯಾರಿಗೂ ಅಲ್ಲ. ನನಗೆ ಮೇನ್ ತಲೆಲಿರೋದು ನಮ್ಮ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇಲ್ಲ ಲೋವರ್ ಕ್ಲಾಸ್ ಫ್ಯಾಮಿಲಿ. ನಂಗೆ ಗೊತ್ತಿಲ್ಲ ಲೋವರ್ ಕ್ಲಾಸ್ ಫ್ಯಾಮಿಲಿ ಎಷ್ಟು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಇರುತ್ತೆ, ನಾವು ಸಣ್ಣ ಆಗ್ಬೇಕು, ನಾವು ಚೆನ್ನಾಗಿ ಕಾಣ್ಬೇಕು, ನಾವು ಹೆಲ್ದಿ ಇಲ್ಲ ಎಲ್ಲಾರ್ಗು ಇರುತ್ತೆ. ಬಟ್ ಆದ್ರೆ ನನ್ಗೆ ಹೇಳ್ತಿರೋದು, ಈ ದೊಡ್ಡವರು ಆಬ್ವಿಯಸ್ಲಿ ತಗೊಳಲ್ಲ. ದೊಡ್ಡವರೆಲ್ಲ ನಮ್ಮನ್ನೇ ಮನೆ ಕರ್ಸ್ಕೊಳ್ಳೋ ರೇಂಜ್ ಇರ್ತಾರೆ. ದೊಡ್ಡವರು ಅಂತ ಎಷ್ಟು ಅಂತ ಅಂದ್ರು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ದುಡ್ಡಿರೋ ಸೌಕರ್ಯ, ದೊಡ್ಡ ದೊಡ್ಡ ಮನೆಗಳು, ಜೋಡಿದಾರ ಇನ್ ದೊಡ್ಡ ಮನೆಗಳಲ್ಲೂ ಹೆಣ್ಮಕ್ಳನ್ನ ಆಚೆ ಬಿಡಲ್ಲ, ಜಿಮ್ಗೆಲ್ಲ ಕಳ್ಸಲ್ಲ. ಎಲ್ಲಾರ್ಗು ಯೂಸ್ ಆಗ್ಲಿ. ಈಗ ನಾವ್ ಹಂಗ ಅನ್ಕೊಂಡೆ ಅರ್ವಿಲ್ 99 ಮಾಡಿದ್ರ ಹೇಳ್ತೀವಿ ಕೇಳಿ, 3,000-3,500 ಜನದಲ್ಲಿ 500-600 ಜನ ಕೋಟಿಗ್ ಬಾಳ್ತಾ ಇರೋರು ತಗೊಂಡವ್ರೆ. ಯಾಕೆ ಅಂತ ಹೇಳ್ತೀವಿ ಗೊತ್ತಾ, ನಮ್ಗೆ ಗೊತ್ತಾಗ್ಬಿಡತ್ತೆ ಅವ್ರದ್ದು ನಂಬರ್ ಸೀರೀಸ್ ಅಲ್ಲೇ ಗೊತ್ತಾಗತ್ತೆ. ನಂಬರ್, ಫ್ಯಾನ್ಸಿ ನಂಬರ್ಗಳು, ಮತ್ತೆ ಆನ್ಲೈನ್ ಕಾಲಕ್ ಬರ್ತಾರಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅಂಡ್ ನಾವು ಆಕ್ಚುಲಿ ವಾರ್ನಿಂಗ್ ಕೂಡ ಕೊಡ್ತಾ ಇದೀವಿ, ನಮ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಿಳ್ಕೊಂಡ್ ಮಾತಾಡಿ ಅಂತ. ಏನಕ್ಕೆ ಅಂತ ಅಂದ್ರೆ, ನಿಮ್ಮ ಬಯೋಡೇಟಾ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಇರುತ್ತೆ. ನಾವು ನೀಟಾಗಿ ಯಾವಾಗ್ಲೂ ಲೀಗಲ್ ಟರ್ಮ್ ಬಗ್ಗೆ ಮಾತಾಡ್ಬೋದು ಶ್ರೀ ನೀನು. ಯಾಕಂದ್ರೆ ನಾವು ಲೀಗಲಿ ತುಂಬಾ ಸ್ಟ್ರಾಂಗ್ ಇದೀವಿ. ಬಿಕಾಸ್ ಕಡಿಮೆ ದುಡ್ಡು ಕೊಡ್ತಿದೀವಿ ಅಂತ ಇಂತ ಕಿರಿಗಳಿಗೆ ಎವಿ ಬೇಜಾನ್ ಜನ ಇರ್ತಾರೆ ನಮ್ಮನ್ನ. ಹೌದು, ಬೇಜಾನ್ ಅದಿರುತ್ತೆ ಅಂತ ಮಾಡ್ತಾರೆ ಅಂತಾನೆ ಒಂದ್ ಸ್ಟ್ರಾಂಗ್ ಟೀಮ್ ಮಾಡ್ಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ಗೆ ನೀವು ಸಿಗ್ನೇಚರ್ ಹಾಕಿ ಬಂದಿರ್ತೀರಾ. ಇಲ್ಲ ಅಂದ್ರೆ ಪೇಮೆಂಟ್ ಪೇಜ್ಗೆ ಹೋಗಲ್ಲ. ಎಷ್ಟು ಜನ ಓದಲ್ಲ, ಅದು ಮಿಸ್ ಆಗಿ ನೀವು ಸೈನ್ ಹಾಕದ್ಮೇಲೆ ಮುಗೀತು. ಎತ್ಕೊಂಡ್ ನಾವೇನ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿ ಕೂಡ್ಸಿದ್ರೆ 2 ವರ್ಷ ಆದ್ರೂ ನೀವು ಅಪಾಲಜಿ ಲೆಟರ್ಗಳು ಬರ್ಕೊಟ್ರು ಕಾಲಕ್ಕೆ ಬಿದ್ರು ಅದು ಹೋಗಲ್ಲ. ಕಾಮಿಡಿ ಗೊತ್ತಾ, ಪರ್ಚೇಸ್ ಮಾಡ್ಬಿಡ್ತಾರೆ. ಸ್ವಲ್ಪ ಬುದ್ಧಿವಂತರೆ ಗೊತ್ತಿರುತ್ತೆ ಅರ್ವಿಲ್ ಅಪ್ಲಿಕೇಶನ್ ಹೋಗಿ, ಯಾಕಂದ್ರೆ ನಿಮ್ಗೆ ಒಂದ್ಸರಿ ಮೆಸೇಜ್ ಬಂದ್ಬಿಡುತ್ತೆ, ನೀವು ಆಕ್ಚುಲಿ ಪರ್ಚೇಸ್ ಮಾಡಿದ ತಕ್ಷಣ ನಿಮ್ಗೆ ಮೆಸೇಜ್ ಬರುತ್ತೆ ಅರ್ವಿಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಆಮೇಲೆ ಅವ್ರಿಗೇನೋ, ಈಗ ಅವ್ರ ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡ್ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಈಗ 1-to-1 ಹೇಳ್ಕೊಡ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲಪ್ಪ, ನಾನು ಗ್ರೂಪ್ ಸೆಷನ್ಸೇ ಹೇಳಿರೋದು. ಅಂಡ್ ನಾವು ಲೈವ್ ಅಲ್ಲೂ ಕೂಡ ರಿಸ್ಟ್ರಿಕ್ಷನ್ಸ್ ಇಟ್ಟಿದೀವಿ, ಅದು ನಿಮ್ ಒಳ್ಳೇದಕ್ಕೋಸ್ಕರನೇ ಅಂತ. ನಮ್ಮ ಸ್ವಾರ್ಥ ಇರಲ್ಲ ಅದ್ರಲ್ಲಿ, ಯಾಕಂದ್ರೆ ವಿಡಿಯೋ ಆಪ್ಷನ್ಸ್ ಕೊಟ್ಟಿಲ್ಲ. ಯಾಕಂದ್ರೆ ಕಂಫರ್ಟ್, ಹೆಣ್ಮಕ್ಳು ಎಷ್ಟು ಜನ ಬಟ್ಟೆಗಳನ್ನ ಹಾಕೋಬೇಕು, ಯಾವ ತರ ಬಟ್ಟೆ ಹಾಕೋಬೇಕು ನಾನು ನೋಡ್ಬಿಡ್ತಾರೇನೋ ಅವರು, ಈ ತರ ಎಲ್ಲ ಡಿಸ್ಕಂಫರ್ಟ್ ಇರುತ್ತೆ. ಅದೆಲ್ಲ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆಪ್ಷನ್ಸ್ ತೆಗಿರೋದು. ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದ್ಬಿಟ್ಟು ₹99 ರೀಫಂಡ್ ಮಾಡಿ ಅಂತ ಕೂತ್ಕೊಂತಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ರೀಫಂಡ್, ಹೋಲ್ಡ್, ಎಕ್ಸ್ಟೆಂಡ್ ಎಲ್ಲ ಇರುತ್ತೆ. ನಿಮ್ಮ ತಪ್ಪದು, ನೀವೇನಾದ್ರೂ ಮಿಸ್ ಮಾಡಿದ್ರೆ ₹99 ಅಂತ ಅಲ್ಲ. ಈ ಪ್ರೋಗ್ರಾಮ್ ಮೇನ್ ಇರೋದು ವರ್ಕೌಟ್. ಅದೇನ್ ಬಂದ್ ಪರ್ಸನಲೈಸ್ ಡೇಟ್ ಅಂತ ಹೇಳ್ತೀರಾ? ಪರ್ಸನಲೈಸ್ ಡೇಟ್ ಯಾವ ಪ್ರೋಗ್ರಾಮ್ ಅಲ್ಲಿ ಯಾರು ಹಾಕೊಡ್ತಾರೆ ಅಂತ ₹99 ಕೇಳ್ಬೇಕಾದ್ರೆ ಒಂದು ಯೋಚನೆ ಮಾಡ್ಬೇಕು. ಅದೇನ್ ಗೊತ್ತಾ, ಹೇಳನ್ಬಿಟ್ಟು ₹99 ಇಟ್ಟವ್ರೆ ಅಂದ್ರೆ ಯಾರೋ ಚಿಕ್ಕವ್ರು, ಯಾವ್ದೋ ಹುಡುಗಿ ಯಾರೋ ಮಾಡ್ತಾಳೆ, ಶೋಕಿಂಗ್ ಮಾಡ್ತಿದ್ದಾಳೆ. ಕರೆಕ್ಟ್ ಅಲ್ಲಮ್ಮ, ಹಿಂಗ್ ಅನ್ಕೊಳ್ಳೋರ್ಗೆ ಹೇಳ್ತಾರದು. ಬೇರೆಯವ್ರ ಬೇಜಾರ್ ಮಾಡ್ಕೋಬೇಡಿ. ಇದೊಂದು ಕಂಪನಿ ಒಂದು ಲೀಗಲ್ ನೋಟಿಸ್ ಮನೆಗ್ ಬಿತ್ತು ಅಂದ್ರೆ ಜನ್ಮ ಜಾಡಾಡ್ಬಿಡ್ತೀವಿ. ಸಖತ್ತು ಸಲ ನಾನ್ ರೈಸ್ ಆಗಿದ್ದೀನಿ ಕೆಲವು ವಿಷಯಗಳು ಕೇಳಿ. ದೀಪ ಅವ್ರು ಕಾಮ್ ಮಾಡಿದ್ರೆ, ಕೆಲವು ಟೈಮು ದೀಪ ಅವ್ರು 1-2 ವಿಷಯಕ್ಕೆ ರೈಸ್ ಆದ್ರು, ಆಮೇಲೆ ನಾನ್ ಕಾಮ್ ಮಾಡಿಸ್ದೆ. ಹೆಣ್ಮಕ್ಳು ಅದೇನ್ ಗೊತ್ತಾ, ನಿಮ್ಗೋಸ್ಕರ ನಾವ್ ಮಾಡ್ತಿರೋದು, ಯೂಸ್ ಮಾಡ್ಕೊಳ್ಳಿ. ನಾನು ಒಂದ್ ಟೈಮ್ ಬಾಯ್ಬಿಟ್ಟು ಹೇಳ್ಬಿಟ್ಟೆ, ನೀನ್ ನೋಡಮ್ಮ ಕರ್ನಾಟಕದಲ್ಲಿ ಮಾಡಿದ್ಯಾ, ಇದನ್ನೇ ನೀನ್ ನಾರ್ತ್ ಇಂಡಿಯಾದವ್ರಿಗೆ ಮಾಡಿದ್ರೆ ಅವರು ದೇವ್ರ ಮನೇಲಿ ಇನ್ನೊಂದು ಫೋಟೋ ಹಾಕೊಂಡಿರೋರು. ದೇವ್ರು ಆ ಫೋಟೋಗಳ ಮಧ್ಯದಲ್ಲಿ ಈ ಅಮ್ಮ ₹99 ಬಂದು ನಮಗ್ ಕೊಟ್ಬಿಟ್ಟು ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದಾರೆ ಅಂತ ನಿನ್ ಫೋಟೋಗಳು ಹಾಕೊಂಡಿರೋರು. ಬನ್ನಿ, ವ್ಯಾಲ್ಯೂ ತಗೊಳ್ಳಿ. ₹99 ಕೊಟ್ಟು ಈ ಪ್ರೋಗ್ರಾಮ್ ಮಾಡಿ. ಏನೋ ಸಣ್ಣ ಆಗ್ಲಿಲ್ವೋ ಅವಾಗ ಬನ್ನಿ, ನಾನ್ ಫೋನ್ ಕಾಲ್ ಮಾಡ್ಬಿಟ್ಟು ನಾನ್ ಮಾಡಿಸ್ತೀನಿ ನಿಮ್ಗೆ. ನಾನ್ ಲೈವ್ ಸೆಷನ್ ತಗೊಂಡು ನಾನ್ ಮಾಡಿಸ್ತೀನಿ ನಿಮ್ಗೆ. ಇದುವರೆಗೂ ಯಾರು ಸಣ್ಣ ಆಗಲ್ಲ, ನೋಡೇ ಬಿಡೋಣ. ಮಾಡಿರೋರು ಎಲ್ಲರೂ ಸಣ್ಣ ಆಗಿದ್ದಾರೆ. ಇದುವರೆಗೂ 1-1.5 ಸಾವಿರದ ಮೆಸೇಜಸ್ ಬಂದಿದೆ ನಮ್ಗೆ. ನಾವು 3 kg ಲಾಸ್ ಆಗಿದೀವಿ, 2 kg ಲಾಸ್ ಆಗಿದೀವಿ, ಒಬ್ರಂತೂ 5-5.5 kg ಲಾಸ್ ಆಗಿದೀವಿ. ಈ ತರ ಯಾರು ವಿಡಿಯೋ ಮಾಡಿ ಕಳಿಸ್ತಾರೆ ಸುಳ್ಳಾದ್ರೆ? ನನ್ಗೆ ಎಷ್ಟು ಜನ ಸಿಗ್ತಾರೆ ನನ್ ವಿಡಿಯೋ ಮಾಡ್ಸ್ಕೋಬೇಕು, ಅದನ್ನ ಇದ್ ಮಾಡ್ಬೇಕಂತ ಅಂದ್ರೆ? ಈಗ ನಾನ್ ಹೇಳ್ದೆ ನಿಮ್ಗೆ 2000 ಜನಕ್ಕೆ ನಾನು ಟ್ರೈನ್ ಮಾಡಿದೀನಿ ಅಂತ. ನಾನ್ ರಿವ್ಯೂ ಬರ್ದ್ ಕೊಡಿ ಅಂತ, ನಾನು ರಿವ್ಯೂ ಬರ್ದ್ ಕೊಡಿ, ಇಲ್ಲ ರಿವ್ಯೂ ಹೇಳಿ ಅಂತಂದ್ರೆ ಇವತ್ತು ನೈಟ್ ನಾನು ಹೇಳಿದ್ರೆ ಸಂಡೇ ಒಳಗಡೆ ನಂಗೆ 1000 ರಿವ್ಯೂಸ್ ಬರುತ್ತೆ. ಶ್ರೀ ನೀನ್ ಏನ್ ಕೇಳ್ತೀಯ ಶ್ರೀ, ನಾ ಎಲ್ಲ ಮಾಡ್ತೀನಿ. ಮಾಡ್ಬೇಕಂದ್ರೆ ಬೇಜಾನ್ ಗಿಮಿಕ್ ಮಾಡ್ಬೋದು, ನಮ್ಗೆ ಅವಶ್ಯಕತೆನೂ ಇಲ್ಲ. ಅಂಡ್ ಯೋಚನೆ ಮಾಡಿ, ಒಬ್ಬ ನಾರ್ಮಲ್ ಹುಡುಗಿ ಮಾಡೋದಾದ್ರೆ, ಈಗ ನಾನು ನಾರ್ಮಲ್ ಹುಡುಗಿ ಅಂತಾನೆ ಟ್ರೀಟ್ ಮಾಡಿ, ಈಗ ನಾನ್ ಮಾಡೋದಾದ್ರೆ
ಓಕೆ, ಈಗ 3,500 ಜನ ಇದೀವಿ ಅಂತ ನಾವ್ ಹೇಳಿದ್ವಿ, ಬೇಡ ರೌಂಡ್ ಆಫ್ ಮಾಡ್ಕೊಂಡು 3,000 ಅಂತ ಇಟ್ಕೊಳ್ಳೋಣ. 3,000 ಜನ ₹100 ಅಂತ ಹೋದ್ರು ಇಂಟು ಎಷ್ಟಾಯ್ತು? ಒಂದ್ 2 ಲಕ್ಷ 3 ಲಕ್ಷ ಆಗುತ್ತೆ ಲೆಕ್ಕ. ಡಿವೈಡ್ ಮಾಡ್ಕೊಳ್ಳಿ ಆಯ್ತಾ. ಅಪ್ಲಿಕೇಶನ್ ಮೇಂಟೆನೆನ್ಸ್, ಆಮೇಲೆ ಎಡಿಟರ್ಸ್ ಕತೆ ಏನು, ಅವ್ರು ಹೇಳ್ದಂಗೆ 22 ಜನ ಇದ್ದಾರೆ ನನ್ನ ಕೈ ಕೆಳಗಡೆ, ಅವ್ರಿಗೆ ಏನ್ ಮಾಡ್ಲಿ, ದುಡ್ಡು ಕೊಡ್ಲಿ. ಅಂಡ್ ನನಗೇನಿದೆ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನನ್ ಪರ್ಸನಲ್ ಲೈಫೇ ಇಲ್ಲ. ಸಿ ಟುಡೇ ವಿ ಆರ್ ಟೇಕಿಂಗ್ ಬ್ರೇಕ್ ಅನ್ಸುತ್ತೆ, 2 ವರ್ಷ ಆದ್ಮೇಲಲ್ಲ, ಮದ್ವೆ ಆದ್ಮೇಲೆ ಒಂದ್ ಬ್ರೇಕ್ ತಗೊಂಡಿರೋ, ಅದಾದ್ಮೇಲೆ ಇವತ್ತೇ ಬ್ರೇಕ್ ತಗೊಂಡಿರೋದು ನಾವು. ಇದುವರೆಗೂ ನಮ್ ಲೈಫ್ ನ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಈ ಪ್ರೋಗ್ರಾಮ್ ನ ತಗೊಂಡ್ ಬಂದಿದೀವಿ, ಒಬ್ರದ್ದು ಒಳ್ಳೇದಾಗ್ಲಿ ಅಂತ. ದುಡ್ಡು ಮಾಡೋದನ್ನ ಆ ಕಡೆ ಇಟ್ಬಿಡೋಣ. ನಿಮ್ ಡೈರೆಕ್ಟ್ ಆಗಿ ಇದ್ರಲ್ಲಿ ನಾವು ಕುತ್ಕೊಂಡ್ ಮಾತಾಡ್ತೀವಿ ಅಂತ ಹೇಳಿ ಒಂದ್ 60-65 ಲಕ್ಷ ಖರ್ಚು ಮಾಡಿದೀವಿ. ಆಲ್ರೆಡಿ ಏನ್ ಗೊತ್ತಾ, ನಾವೇನ್ ಕೇಳ್ತಾ ಇಲ್ಲ ಈಗ್ಲೇ ದುಡ್ಡು ಮಾಡ್ಬಿಡು ಕೊಟ್ಬಿಡು ಅದು ಅಂತ ನಾನು ಪ್ರೆಜರ್ ಆಗ್ತಾ ಇಲ್ಲ ದೀಪಾಗೆ, ಯಾರು ಹೇಳ್ತಾ ಇಲ್ಲ ನಾವ್ ದುಡ್ಡು ಹಾಕಿದೀವಲ್ಲ ಇಲ್ಲಿ, ನಾವ್ ಏನೊಂದು ಕಾಸ್ಗೋಸ್ಕರ ಮಾಡ್ತಾ ಇದೀವಿ. ನಮಗ್ ಗೊತ್ತು ಇದನ್ನ ನಾವು ಹರ್ವಿಲ್ನ ಒಂದು 10 ವರ್ಷ 20 ವರ್ಷ ದೊಡ್ಡ ಕಂಪ್ನಿ ಮಾಡ್ಬೇಕು. ಬರೀ ಇದು ಈಗ ಫಿಟ್ನೆಸ್ ಇಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬಂದು ಹೆಣ್ಮಕ್ಳಿಗೆ ಏನೇನ್ ಬೇಕೋ ಬ್ಯೂಟಿಷಿಯನ್ ಇಂದ ಹಿಡಿದು ಹೇರು, ಕೌನ್ಸಿಲಿಂಗ್ ಇಂದ ಹಿಡಿದು, ಚಿಕ್ಕ ಮಕ್ಳಿಂದ ಹಿಡಿದು ಹೆಣ್ಮಕ್ಳಿಗೆ, ಮ್ಯೂಸಿಕ್ ಟೀಚರ್ಸ್ ಇಂದ ಹಿಡ್ದು, ಮ್ಯಾಥ್ಸ್ ಟೀಚರ್ ಎಲ್ಲ ಹರ್ವಿಲೆಲ್ಲ ಸಿಗ್ತಾರೆ ನಿಮ್ಗೆ. ಇದನ್ನ ನಾವು ಆಚೆ ರಿವೀಲೇ ಮಾಡಿರ್ಲಿಲ್ಲ, ಇಲ್ಲಿ ನಾವ್ ಹೇಳ್ತಾ ಇದೀವಿ. ಇಲ್ಲಿ ಬಂದು 20-28 ಜನ ಎಲ್ಲ ಮನೆಗ್ ಬಂದು ಹರ್ವಿಲ್ ಹೆಂಗೆ ಅಂದ್ರೆ ಟ್ರಸ್ಟ್ ವರ್ತಿ ಹುಡುಗಿ ಹೆಣ್ಮಕ್ಳನ್ನೇ ಇಲ್ಲಿ ಈಗ ನಮ್ದ್ರಲ್ಲಿ ಕೆಲಸ ಮಾಡ್ತಾರೋ 90% ಹೆಣ್ಮಕ್ಳೇ. ನಾನು ದೀಪಕ್ ಸ್ಟ್ರಿಕ್ಟ್ ಆಗಿ ಹೇಳಿದೀನಿ, ನಾವ್ 1,000 ಜನ ಹೈರ್ ಮಾಡ್ಕೊಂಡು ಕೆಲಸದಲ್ಲಿ ಅದ್ರಲ್ಲಿ 90% ಹುಡುಗಿ ಹೆಣ್ಮಕ್ಳೇ ಇರ್ಬೇಕು. ಅಂಡ್ ತುಂಬಾ ಜನ ಅಸಂಪ್ಷನ್ ಏನಿದೆ ಗೊತ್ತಾ ಶ್ರೀ, ನಾನು ಒಬ್ಳೆ ಕುತ್ಕೊಂಡು ಎಲ್ಲ ಮಾಡ್ತೀನಿ, ನಾನು ರೋಬೋಟಾ? ಒಂದು ಓಪನ್ ಆಗಿ ಹೇಳ್ತೀನಿ ಕೇಳಿ, ಅಂತಾರೆ. ಏನೋ ಈಗ ಆಫೀಸಲ್ಲಿ ಇರ್ತೀವಿ, ಇಲ್ಲ ಮೊಬೈಲ್ಗಳು ನಮ್ಗೆ ಮನೆಗೆ ಬಂದ್ಬಿಡುತ್ತೆ ಆಫೀಸಿಂದ 8 ಅಷ್ಟರಲ್ಲಿ. ನಮ್ಮ ಮ್ಯಾನೇಜರ್ ಬಂದು ಮನೆಗೆ ಕೊಟ್ಬಿಟ್ಟು ಹೋಗ್ತಾರೆ, ಬೆಳಿಗ್ಗೆ ಬಂದು ತೊಗೊಂಡು ಹೋಗ್ತಾರೆ ಮೊಬೈಲ್ಸ್. ಅವಾಗ ನಾವು ಚಾರ್ಜ್ಗೆ ಹಾಕಕ್ಕೋ ಅದಿಲ್ದೇನೋ ಅವ್ರು ರಿಪ್ಲೈ ಮಾಡ್ಬೋದು, ಬಿಟ್ರೆ ಎಲ್ಲ ಬಂದು ಸಪೋರ್ಟ್ ಟೀಮೇ ಮಾಡ್ತಾರೆ. ಅಲ್ಲ, ಒಂದ್ ಸಿಂಪಲ್ ಆಗಿ ಯೋಚನೆ ಮಾಡ್ಕೊಳ್ಳಿ, ಈಗ ನಾನು ನಿಮ್ ತರ ಹುಡುಗಿನೇ ಆಯ್ತಾ, ನನಗೂ ಮದುವೆ ಆಗಿದೆ, ಫ್ಯಾಮಿಲಿ ಇದೆ, ಬಟ್ ನನ್ ಫ್ಯಾಮಿಲಿ ಬರ್ಡನ್ ಇಲ್ಲ, ಬಿಟ್ಬಿಡೋಣ ಅದನ್ನ. ಅದು ಬಿಟ್ಟು ನಿಮ್ಗೆ ಗೊತ್ತಾ, ನಿಮ್ಗೆ ಒಂದು ದಿನಕ್ಕೆ ನಮ್ಗೆ ಮಿನಿಮಮ್ 500-1000 ಎನ್ಕ್ವೈರಿ ಬರುತ್ತೆ. ವೀಕ್ ಡೇಸ್ ವೀಕೆಂಡ್ಸ್ ಇದ ಚೇಂಜ್ ಆಗ್ತಾ ಹೋಗುತ್ತೆ. 1000 ಎನ್ಕ್ವೈರಿಗೆ ಒಂದೊಂದೇ ಮೆಸೇಜ್ ನಾನು ರೆಸ್ಪಾಂಡ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಬೇಕು, ಅದೇ ಕಾಲ್ ರಿಸೀವ್ ಮಾಡ್ಕೊಂಡು ಮಾತಾಡ್ಬೇಕಂದ್ರೆ ಎಷ್ಟು ಟೈಮ್ ಬೇಕು. ಜೊತೆಗೆ ಈಗ ಎಡಿಟಿಂಗ್ ಯಾರು ಮಾಡ್ತಾರೆ, ರಿವ್ಯೂ ಯಾರು ಮಾಡ್ತಾರೆ, ನನ್ನ ಪರ್ಸನಲ್ ಕೆಲಸ ಯಾರು ಮಾಡ್ಕೊಂತಾರೆ, ನನ್ನ ಪರ್ಸನಲ್ ಲೈಫ್ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಇದನ್ನೇನಕ್ಕೆ ಇವತ್ತು ಓಪನ್ ಆಗಿ ಮಾತಾಡ್ತಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟ್. ಇಲ್ಲ ಇವಾಗ ನಾನು ನೋಡ್ತಿರೋಲ್ಲ, ನನ್ಗೆ ಗೊತ್ತು ನನ್ನ ಜೆನ್ಯೂನ್ ಕ್ಲೈಂಟ್ಸ್ ಯಾರೋ ಒಬ್ರು ಇಬ್ಬರು ಇರ್ತಾರೆ, ಅದ್ ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಒಬ್ರು ಒಂದು ಕಷ್ಟಪಟ್ಟಿ ತುಂಬಾ ಕಷ್ಟಪಟ್ಟಿದೀವಿ, ವರ್ಕ್ ಮಾಡಿದೀವಿ, ಸಖತ್ತು ಸ್ಯಾಕ್ರಿಫೈಸ್ ಮಾಡಿದೀವಿ, ಬಟ್ ಇಷ್ಟಪಟ್ಟಿ ನಿಮ್ಗೋಸ್ಕರ ನಾವು ಕೊಡ್ತಾ ಇರೋದು, ಇದನ್ನ ಯೂಸ್ ಮಾಡ್ಕೊಳ್ಳಿ. ನಮ್ಗೆ ಈ 99 ರೂಪಾಯಿಂದ ಲಾಭನೂ ಬೇಡ, ನಷ್ಟನೂ ಬೇಡ. ಲೈಕ್ ನಂಗೆ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ವೀಕ್ 7 ಡೇಸ್ ನಾನು ಕಾರ್ಪೊರೇಟ್ ಇದ್ದಿದ್ರು ನಾನು 5 ಡೇಸ್ ಕರೆಕ್ಟಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಆರಾಮಾಗಿ ಇರ್ತಾ ಇದ್ದೆ. ನಾನು ಪಾರ್ಟೀಸ್ ಎಷ್ಟು ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ಟ್ರಿಪ್ಸ್ ಮಾಡಿದೆ ನನಗೆ ಗೊತ್ತಿಲ್ಲ. ಈಗ ಏನಾಗಿದೆ 5 ಡೇಸ್ ನೀವೇ ನೋಡ್ತಿರ್ತೀರ, ಪ್ರತಿಯೊಂದು ಕ್ಲಾಸಸ್ ಹೇಗೆ ಹೋಗ್ತದೆ, ಏನಾಗ್ತದೆ ಅಂತ ಮಾನಿಟರ್ ಮಾಡ್ತೀನಿ. ಅಂಡ್ ಆನ್ ಬೋರ್ಡಿಂಗ್ ಕಾಲ್ಸ್ ಹೆಂಗ್ ಹೋಗ್ತದೆ ನಂಗೆ ಗೊತ್ತಾಗುತ್ತೆ. ನೀವು ಒಬ್ಬೊಂದು ಕ್ವಶನ್ಸ್ ಮಾಡಿದ್ರು ನನಗೆ ಏನಿಗೆ ಗೊತ್ತಿರುತ್ತೆ ಅಂತಂದ್ರೆ ನಾನು ಒಂದೊಂದು ಕಾಲ್ ನನ್ ಆದಷ್ಟು ಟ್ರೈ ಮಾಡ್ತೀನಿ ಮಾನಿಟರ್. ಎಷ್ಟೇ ಬಿಸಿ ಇದ್ರು ಒಂದು ಕಿವಿ ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳೋದು, ಈ ತರ ಮಾಡ್ತೀನಿ. ಅದಾದ್ಮೇಲೆ ವೀಕೆಂಡ್ಸ್ ಅಂತ ಬಂದ್ರೆ ಮೈಂಡ್ ಸೆಟ್ ಲೈಫ್ ಕ್ಲಾಸ್ಗೆ ನಿಮ್ಗೋಸ್ಕರ 2 ಅವರ್ ನಾನು ಬಂದು ಮಾತಾಡ್ಬೇಕಂತ ಅದಕ್ಕಿಂತ ಮುಂಚೆ ನಾವು ಎಷ್ಟು ಪ್ರಿಪೇರ್ ಆಗ್ತೀವಿ. ಹೋಗಿ ಬ್ಲೈಂಡ್ ಆಗಿ ಕುತ್ಕೊಂಡು ಮಾತಾಡ್ತೀವ. ಒಂದು ಪೀರಿಯಡ್ಸ್ ಟಾಪಿಕ್, ಒಂದು ಥೈರಾಯ್ಡ್ ಟಾಪಿಕ್ ಬೇಕು ಅಂತ ಅಂದ್ರೂ ಒಂದು ಕ್ವಶನ್ ಯಾರಾದ್ರೂ ಕೇಳಿದ್ರೆ ನಾನು ನೋ ಅಂತ ಆನ್ಸರ್ ಇಡಬಾರ್ದು ಅಂತ ಅಷ್ಟು ಪ್ರಿಪೇರ್ ಆಗಿರ್ತೀನಿ. ಅವತ್ತು ಹೋಲ್ಡೆ ನಿಮ್ ಜೊತೆ ಹೋಗುತ್ತಾ. ಜೊತೆಗೆ ಡಿಟಾಕ್ಸ್ ಪ್ರೋಗ್ರಾಮ್ ಲಾಂಚ್ ಮಾಡಿದ್ವಿ ರೀಸೆಂಟ್ ಆಗಿ, ಅದಾಯ್ತು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅದಕ್ಕೂ ಕೂಡ ನಾನು ಎಷ್ಟೋ ಜನ ಹೆಣ್ಮಕ್ಳ ಹತ್ರ ಹೋಗಿ ಮಾತಾಡ್ತೀನಿ, ಮೋಟಿವೇಟ್ ಆಗ್ಲಿ ಅಂತ. ವೈ ಬಿಕಾಸ್ ತುಂಬಾ ಜನಕ್ಕೆ ಅನ್ಸುತ್ತೆ ಅವ್ರ ಮೇಲೆ ಅವ್ರಿಗೆ ಡೌಟ್ ಬಿಡುತ್ತೆ, ನಮ್ ಕೈಲಿ ಆಗುತ್ತಾ ಅಂತ. ಸೊ ನಾನೇ ಮಾತಾಡೋಣ ಅಂತ ನಾನೇ ಪರ್ಸನಲ್ ಕಾಲ್ಸ್ ತಗೊಂತೀನಿ. ಅಂಡ್ ಸ್ಲಿಮ್ 90 ಅವ್ರಿಗೆ ನನ್ ಟಚ್ ಇರ್ಲಿ ಅಂತ ನಾನ್ ಮಾತಾಡ್ತೀನಿ. ಅಂಡ್ ಮೈಂಡ್ ಸೆಟ್ ಲೈಫ್ ಕ್ಲಾಸ್ ತಗೋಬೇಕನ್ನೋ ನಮ್ ಪ್ಲಾನು ಇರ್ಲಿಲ್ಲ, ನನಗಿರ್ಲಿಲ್ಲ. ನನ್ನ ಟ್ರೈನರ್ಸ್ಗೆ ಕೊಟ್ಬೇಡ ಅಂತ ಇತ್ತು. ಬಟ್ ಸ್ಟಿಲ್ ನಾನು ಅನ್ಕೊಂಡೆ ನನ್ನ ಪರ್ಸನಲ್ ಟಚ್ ನಿಮ್ ಜೊತೆ ಎಲ್ಲ ಇರ್ಲಿ, ನನಗೆ ಗೊತ್ತಾಗ್ಲಿ ನೀವು ಹೇಗ್ ಮಾಡ್ತಿದ್ದೀರಾ. ಸೊ ನಂಗೆ ಗೊತ್ತಾಗುತ್ತೆ ಮುಂದಕ್ಕೆ ನಿಮ್ಗೆ ಏನಾದ್ರು ಹೊಸದಾಗಿ ಮಾಡ್ಬೇಕಂತ ಅಂತ ಗೊತ್ತಾಗೋದೋಸ್ಕರ ಅಂತ ಹೋದ್ರೆ. ಅಂಡ್ ಸಂಡೇ ಡಿಟಾಕ್ಸ್ ಕಾಲ್ಸ್ ಇರುತ್ತೆ. ಸೊ ಲೈಫ್ ಕಂಪ್ಲೀಟ್ ಸರ್ಕಲ್ ಆಗೋಗಿದೆ ಈಗ ಆಲ್ರೆಡಿ ನನ್ಗೆ. ಎಲ್ಲಾದ್ರ ಜೊತೆನೂ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಲ್ಲೂ ವಾರ ವರ್ಕೌಟ್ಸ್ ಹಾಕೊಂಡು ಇದನ್ನ ಮಾಡ್ಕೊಂಡು ಬರ್ತಾ ಇದಾರೆ. ನಿಮ್ಗೋಸ್ಕರ ಮಾಡ್ತಾ ಇದಾರಲ್ವಾ, ನಾನು ಜೆನ್ಯೂನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸಂಡೇಸ್ ಏನಿಗೆ ವರ್ಕೌಟ್ ಆಗ್ತಿದೀವಿ ಅಂತ ಅಂದ್ರೂ ಈ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಪ್ಪ. 99 ರೂಪೀಸ್ಗಿಂತ 3,000-3,500 ರೂಪಾಯಿ ಒಬ್ರಿಗೆ ಕಷ್ಟ ಆಗ್ಬೋದೇನೋ. ಅವ್ರು ಅಟ್ಲೀಸ್ಟ್ ಒಂದು ದಿನ ಮಿಸ್ ಆಗಿದ್ರೆ ರೆಕಾರ್ಡ್ ಸೆಷನ್ ಕೇಳ್ತಿದಾರಲ್ವಾ ಇಲ್ಲಿ, ಅದ್ರ ಬದಲು ಯೂಟ್ಯೂಬ್ ಅಲ್ಲಿ ನೋಡ್ಲಿ ಅಂತ ಮಾತ್ರ ಪೋಸ್ಟ್ ಮಾಡ್ತೀನಿ. ನಾನು ಓಪನ್ ಆಗಿ ಹೇಳ್ತೀನಿ, ನಂಗೆ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕನ್ನೋ ಇಂಟೆನ್ಷನ್ ಇಲ್ಲ. ಅಷ್ಟೊಂದು ಇಂಟೆನ್ಷನ್ ಇದ್ರೆ ಈ 60 ಲಕ್ಷ ನಾನು ಅರ್ವಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗಿರ್ಲಿಲ್ಲ, ನನ್ನ ಜಾಬ್ ಬಿಡ್ಬೇಕಾಗಿರ್ಲಿಲ್ಲ, ಏನು ಮಾಡ್ಬೇಕಾಗಿಲ್ಲ. ನನ್ನ ಫ್ಯಾಮಿಲಿ
ಇಟ್ಸ್ ಲೈಕ್ ವೆಲ್ ಸೆಟಲ್ಡ್. ನಾನು ಹರ್ನ್ ಮಾಡ್ಬೇಕನ್ನೋ ಯಾವ ರಿಸ್ಟ್ರಿಕ್ಷನ್ಸ್ ನನ್ಗಿಲ್ಲ. ನನ್ಗೇನಂದ್ರೆ ನಾನ್ ಸಫರ್ ಮಾಡಿರೋ ಇಲ್ಲಾಂದ್ರೆ ನಾನ್ ಕಷ್ಟಪಟ್ಟಿರೋ ಏಜ್ ಅಲ್ಲೇ ಇತ್ತಲ್ವಾ. ಮತ್ತೆ ನನ್ನ ಫ್ರೆಂಡ್ಸ್ ಈಗ್ಲೂ ನೋಡ್ತಾ ಇದೀನಿ ತುಂಬಾ ಸಫರ್ ಮಾಡ್ತಿರೋರು, ಹೆಲ್ತ್ ಇಶ್ಯೂಸ್ ಸಸ್ಟೈನ್ ಮಾಡ್ಕೊಳಕ್ ಆಗಲ್ಲ, ಅವ್ರ ಮೈಂಡ್ ಸೆಟ್ ಸ್ಟ್ರಾಂಗೇ ಇಲ್ಲ. ಅದಕ್ಕೋಸ್ಕರ ಅಂತ ನಾವು ಮೈಂಡ್ ಸೆಟ್ ಮತ್ತೆ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ನ ಇಟ್ಟಿದ್ದು. ಏನ್ ಗೊತ್ತಾ, ಇನ್ನೊಂದು ನಾನು ಒಂದ್ ಹೇಳ್ತೀನಿ ಕೇಳಿ. ಈ ಕಂಪನಿ ಒಂದೇ ಅನ್ಸುತ್ತೆ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಗಟ್ ಹೆಲ್ತ್, ಲೈಫ್ ಸ್ಟೈಲ್ ಎಲ್ಲ ಕವರ್ ಮಾಡೋದು ಇದೊಂದೇ ಕಂಪನಿ ಇಡೀ ಪ್ರಪಂಚದಲ್ಲಿ. ನನಗೆ ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತು. ನಾನು ಹೇಳ್ತಾ ಇದೀನಿ ಕೇಳಿ, ಕಾಲರ್ ಎತ್ಕೊಂಡು ಹೇಳ್ತೀನಿ, ಒಂದೇ ಕಂಪನಿ. ಯಾಕಂದ್ರೆ ಕೆಲವರು ವೆಯ್ಟ್ ಲಾಸ್ ಮಾಡೋರು ನಿಮ್ಗೆ ಡಯಟ್ ಕೊಡ್ಬೋದು. ಡಯಟ್ ಇಂದ ಕಂಪ್ನಿಗಳು ತುಂಬಾ ಬರ್ತವೆ, ನೀವು ನೋಡಿದ್ರಲ್ಲೂ ಗೊತ್ತಿಲ್ಲ. ಡಯಟಿಷಿಯನ್ಗಳು ಅವ್ರು ಬರೀ ಡಯಟೇ ಕೊಡೋದು ನಿಮ್ಗೆ. ಲೈಫ್ ಕೋಚಸ್ ಅಂತ ಬರ್ತಾರೆ, ಅವ್ರು ನಿಮ್ ಲೈಫ್ ಸ್ಟೈಲ್ ರಿಲೇಟೆಡ್ ಡೇ ಮಾಡೋದು. ಅವ್ರು ನಿಮ್ಗೆ ಡಯಟ್ ಕೊಡಲ್ಲ, ಅವ್ರು ನಿಮ್ಗೆ ಮೆಂಟಲ್ ಹೆಲ್ತ್ ಬಗ್ಗೆನೂ ಹೇಳಲ್ಲ. ಮೆಂಟಲ್ ಹೆಲ್ತ್ ಕೋಚಸ್ ಬರೀ ಮೆಂಟಲ್ ಹೆಲ್ತ್ ಬಗ್ಗೆನೇ ಮಾಡ್ತಾರೆ. ಸ್ಟ್ರೆಸ್ ಆಗಲಿ, ಕೌನ್ಸಿಲಿಂಗ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇವರೆಲ್ಲ ಹೇಳ್ತಾರೆ. ನಾನು ಈ ಹರ್ಬಲ್ ಕಂಪ್ನಿ ಎಲ್ಲದನ್ನು ಕವರ್ ಮಾಡಿ ಒಂದೇ ಕಡೆ ಮಾಡ್ತಾ ಇದೆ. ಇದನ್ನೆಲ್ಲ ತಿಳ್ಕೊಳ್ಳಿ ನೀವು, ನಿಮ್ಗೆ ಯಾವಾಗ ಧೈರ್ಯ ಬರುತ್ತೆ. ಇನ್ನೊಂದು ಹೇಳ್ತೀನಿ ಕೇಳಿ, ಇವ್ರು ನನ್ಗೆ ಸಖತ್ ಸಲ ಹೇಳಿದ್ರು, ನಮ್ಮ ಕ್ಲೈಂಟ್ಸ್ಗೆ ಅರ್ಥ ಆಗ್ತಾ ಇಲ್ಲ ಅಂತ. ಹರ್ಬಲ್ ಅಕ್ಕ ತಂಗಿಯರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ವ್ಯಾಲ್ಯೂ ತುಂಬಾ ವರ್ತ್ ಇದೆ. ಒಂದು ರೀಸೆಟ್ 30 1 ತಿಂಗಳು ತಗೊಂಡು 2ನೇ ತಿಂಗಳಿಗೆ ಸುಮ್ಮನೆ ಸ್ಲಿಮ್ 90 ಶಿಫ್ಟ್ ಆಗ್ಬಿಡಿ. ಇಲ್ಲ ಫಿನಾನ್ಷಿಯಲ್ ಕ್ರೈಸಿಸ್ ಇದೆ, ಅದಿದೆ ಪ್ರಾಬ್ಲಮ್ ಇದೆಯಾ, ಸೆಕೆಂಡ್ ಮಂತ್ 3rd ಮಂತ್ ಮಾಡ್ಬೇಕಂದ್ರೆ ಯಾವ ಸ್ಟ್ರಕ್ಚರ್ ಫಾಲೋ ಮಾಡಿ ಅಂದ್ರೆ, ನಾನೊಬ್ರಿಗೆ ನಾನು ಸಜೆಷನ್ ಕೊಟ್ಟೆ ಅಂತ ಅವಾಗಲೇ ಹೇಳ್ದೆ ನೋಡಿ, ಲಾಸ್ಟ್ ವಿಡಿಯೋಲಿ ಹೇಳ್ದೆ ಅನ್ಕೊಂತೀನಿ. ರೀಸೆಟ್ 30, ರೀಶೇಪ್ 30, ಡಿಟಾಕ್ಸ್ 3 ತಗೊಂಡು 3 ಮಂತ್ಸ್ ಕಂಟಿನ್ಯೂ ಮಾಡಿ. ಬೆಟರ್ ಆಪ್ಷನ್ ಅಂದ್ರೆ ಸ್ಲಿಮ್ 90ನೇ 90% ನಾನು ಸಜೆಸ್ಟ್ ಮಾಡೋದು. ಸುಮ್ಮನೆ ರೀಸೆಟ್ 30 ಮಾಡಿ 3 ಮಂತ್ಸ್ 4 ಮಂತ್ಸ್ ನಾನು ಸಣ್ಣ ಆಗ್ಬಿಡ್ತೀನಿ, ಇದು ಬೇಡ. ಸೊ ಈಗ ಫಿಟ್ನೆಸ್ ಬಗ್ಗೆ ಲಾಸ್ಟ್ ಆಗಿ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕಂತ ಅನ್ಕೊಂತೀಯ? ಹೇಗ್ ವರ್ಕ್ ಆಗುತ್ತೆ, ಏನ್ ಗೊತ್ತಾಗ್ಬೇಕು ನಮ್ಮ ಹೆಣ್ಮಕ್ಳಿಗೆ ಮೊದಲನೇದಾಗಿ ಫಿಟ್ನೆಸ್ ಬಗ್ಗೆ ಏನ್ ಗೊತ್ತಾಗ್ಬೇಕು ಅಂತ ಅನ್ಕೊಂಡ್ರೆ, ಇದು ಹೇಳದ್ನಲ್ಲ, ಈ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, 5 ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಈ ಜಿಮ್ ಆಗ್ಲಿ ಆಚೆ ಆಗ್ಲಿ ಏನ್ ದಂಧೆಗಳು ನಡೀತಾವೆ, ಜಿಮ್ ಅಂತ ನಾನು ಹೆಸರು ಹೇಳಿದೆ, ಈ ಟ್ರೈನಿಂಗ್ಗಳಲ್ಲಿ ಏನ್ ದಂಧೆ ನಡೆಯುತ್ತೆ ಅಂತ ಹೇಳಿದೀನಿ ನಾನು. ಬೇಕು ಅಂತ 2 ಮಂತ್ಸ್ 3 ಮಂತ್ಸ್ ಅಲ್ಲಿ ಆಗೋ ಅಂತದನ್ನ 6 ಮಂತ್ಸ್ ಎಳಿಯೋದು, ಈ ತರ ಮಾಡ್ತಾರೆ. ಒಂದು ಡಿಸಿಷನ್ ತಗೊಬೇಕಾದ್ರೆ, ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಿ ಅಂತಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಈಗ ಇವ್ರು ಮಾಡಿರೋ ಈ ಬೇಸಿಕ್ 99 ಲೆಕ್ಕ ಇಲ್ಲ ಅನ್ನೋದು ಬಿಡಿ, ನಾವ್ ಅದ್ರಲ್ಲಿ ಪ್ರಾಫಿಟ್ ಓಪನ್ ಆಗಿ ಹೇಳ್ತೀವಿ, ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಮ್ಗೆ ಅದ್ರಲ್ಲಿ ಏನು ಬೇಕಾಗೂ ಇಲ್ಲ. ನಾವು ಇದನ್ನಾದ್ರೂ ನಾವು ಸಜೆಷನ್ ಕೊಟ್ಟೆ. ನಾವು ಓಪನ್ ಆಗಿ ನಾನು ಹೇಳ್ತೀನಿ ಕೇಳಿ, ಈ ಸ್ಲಿಮ್ 90 ಪ್ರೋಗ್ರಾಮ್ ಯಾಕೆ ನೀನ್ ಸುಮ್ನೆ ಒಂದ್ 11,000 ಒಂದ್ 15,000 ಇಡೋದಲ್ವಾ ಅಂತ ನಾನು ಹೇಳ್ದೆ. ಇಲ್ಲ ಶ್ರೀ ಬೇಡ, 3,500 ಮೇಲೆ ನಾವು ಪ್ರೋಗ್ರಾಮ್ ಇಡೋದ್ ಬೇಡ ಅಂತ ಅವರೇ ಇಟ್ಟಿದ್ದು. ಸೊ ಅದಕ್ಕೆ ನಾನು ಪದೇ ಹೇಳ್ತಾ ಇರ್ತೀನಿ ಅವ್ರಿಗೆ, 99 ಇಂದ 3,500 ಕೂಡನೇ ಇರುತ್ತೆ ನಿಮ್ಗೆ ಏನಾದ್ರು, ನಿಮ್ಗೆಲ್ಲ ನಾನು ಜಾಸ್ತಿ ಮಾಡಲ್ಲ ಅಂತ. ಸೊ ಏನ್ ಹೇಳ್ತೀಯ ಶ್ರೀ, ಇನ್ ಕೇಸ್ ಹಿಂಗೆ ನಿನ್ ಗೊತ್ತಿಗೆ ಆಲ್ರೆಡಿ ನಮ್ಗೆ ಅಂದ್ರೆ ಏನೋ ನೆಗೆಟಿವ್ ಕಮೆಂಟ್ಸ್ ಯಾವ್ದು ಬರ್ತಿಲ್ಲ, ಬಟ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಬರ್ಡನ್ ಏನಾಗ್ತಾ ಇದೆ ಅಂದ್ರೆ, ಅದೇ ಈ ತರ ಹೇಳದ್ನಲ್ಲ, ಏನೋ ಡಯಟ್ ಚಾರ್ಟ್ ಕೊಡಿ, ಪರ್ಸನಲೈಸ್ ಮಾಡ್ಕೊಡಿ ಅಂತ ಕೇಳೋದು, ಇಲ್ಲ ಅಂತಂದ್ರೆ ಎಷ್ಟು ಗಂಟೆಗೆ ತಿನ್ಬೇಕು ಇವಾಗ ಅಂತ ಹೇಳೋದು, ಇಲ್ಲ ಚಿಕನ್ ತಿನ್ಬೇಕಾ ಇಲ್ವಾ ಒನ್ ಟೈಮ್ ಹೋಗ್ತಾ ಹೆಂಗೋ ಅವಾಯ್ಡ್ ಆಗಿದೆ ತುಂಬಾ. ಅದು ಇನ್ನ ಹೋಗ್ತಾ ಅರ್ಥ ಮಾಡ್ಕೊಂತಾರೆ. ಯಾಕಂದ್ರೆ ಈಗ 2 days ಇಂದ ನಾವು ಸ್ಟ್ರಿಕ್ಟ್ ಆಗಿ ಹೇಳಿದೀವಿ, ಸಪೋರ್ಟ್ ಟೀಮ್ಗೆ ಕಾಲ್ ರಿಸೀವ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಕಾಲ್ ಸಪೋರ್ಟ್ ಇಲ್ಲ. ಇಶ್ಯೂ ಇದೆಯಾ ಮೆಸೇಜ್ ಮಾಡಿ, ಇಲ್ಲ ಇನ್ನ ಇಶ್ಯೂ ಜಾಸ್ತಿ ಇದೆಯಾ info@harvil.com ಮೇಲ್ ಮಾಡಿ. ಎಂತ ಅಮೆಝಾನು, ಮೆಟಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇವ್ರದೇ ಕಾಲ್ ಸಪೋರ್ಟ್ ಇಲ್ಲ. ಹೌದು, ನಮ್ದೇ ಏನೋ ಒಂದ್ ಇಶ್ಯೂ ಆದಾಗ ಎಷ್ಟ್ ಟ್ರೈ ಮಾಡಿದ್ವಿ ಗೊತ್ತಾ, ರೀಚ್ ಆಗ್ಲಿಲ್ಲ. ಅದು 3 ವಾರ ತಗೊಂಡ್ರು. ಏನಿಗೆ ಗೊತ್ತಾ, ಆ ರೆಸ್ಪಾನ್ಸ್ ಅದು ಏನ್ ಇಶ್ಯೂ ಅಂತ ತಿಳ್ಕೊಳಕ್ಕೆ. ಕಾಲ್ ಸಪೋರ್ಟ್ ಏನು ಇಲ್ಲ ಅಂತ ದೊಡ್ಡ ಲಕ್ಷಗಳ ಕೋಟಿ ದುಡಿತಾ ಇರೋ ಅವ್ರದ್ದೇ ಸಪೋರ್ಟ್ ಇಲ್ಲ. ನಾವು ಇದ್ರಲ್ಲಿ ನಾವು ರೆಡಿ ಇಲ್ಲ ಅದಕ್ಕೆ. ಯಾಕಂದ್ರೆ ಆ ಟೈಮ್ ನಾವು ನಿಮ್ಗೆ ಬೇರೆ ತರಲ್ಲಿ ಯಾವ ತರ ಬೆಸ್ಟ್ ಕೊಡ್ಬೋದು ಅದ್ರ ಮೇಲೆ ವರ್ಕ್ ಮಾಡಿಸ್ತೀವಿ. ಮಾತಿಂಗ್ ಮುಂಚೆ ಏನ್ ಗೊತ್ತಾ, ಫೋನ್ ರಿಸೀವ್ ಮಾಡಿದ್ರು ಏನ್ ಮಾಡ್ತಾರೆ ಗೊತ್ತಾ, ಪ್ರಾಡಕ್ಟ್ ಏನ್ ಬೇಕು, ಏನ್ ಕೊಡ್ತಿದ್ದೀರಾ ಪ್ರಾಡಕ್ಟ್, ಅದು ಎಲ್ಲ ಅದೇನಂದ್ರೆ ಇವ್ರು ತಪ್ಪಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಶಾರ್ಟ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೆಲ್ಲ ಇದನ್ನ ಯೂಸ್ ಮಾಡಿ ಸಣ್ಣ ಆಗ್ತೀರಾ, ಈ ಹರ್ಬಲ್ ಪೌಡರ್ ಕುಡಿರಿ ಸಣ್ಣ ಆಗ್ತೀರಾ, ಇದರಿಂದ ಬಂದು ಹಿಂಗ ಆಗಿರುತ್ತೆ ಬಿಟ್ರೆ. ಸೊ ಇಫ್ ದಿಸ್ ಗೋಸ್ ಲೈಕ್ ದಿಸ್, ವಾಟ್ ವಿಲ್ ಹ್ಯಾಪನ್ ಟು ಹರ್ಬಲ್? ಸೊ ನಾನ್ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ 99 ರೂಪೀಸ್ ಲೈಫ್ ಟೈಮ್ ಕೊಡ್ತೀನಿ ಹರ್ಬಲ್ ಇರೋವರೆಗೂ ಅಂತ. ಇಲ್ಲ 99 ರೂಪೀಸ್ ಇರುತ್ತೆ. ಅಕಸ್ಮಾತ್ ಇದೇನಾದ್ರೂ ತರಲೆಗಳಾಗ್ತಾ ಇದ್ರೆ, ಒಂದ್ ಮೀಟಿಂಗ್ ಅಲ್ಲಿ ಹಿಂಗೆ ಬರ್ತಾ ಇದ್ರೆ ಏನಾಗುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ತೀವಿ. ಬರೀ ಪ್ರೀಮಿಯಂ ಕೊಟ್ಟೋದ್ರೆ ಆ ಚಾನ್ಸ್ ಕಡಿಮೆ ಇದೆ. 99% ಹೋಗಲ್ಲ, 1% ಹೋದ್ವಿ ಅಂದ್ರೆ ಏನಾಗುತ್ತೆ ಅಂದ್ರೆ
ಪ್ರತಿಯೊಂದು ಪ್ರೋಗ್ರಾಮ್ 9,999 rupees ಇಂದ ಸ್ಟಾರ್ಟ್ ಆಗುತ್ತೆ. ತಗೊಳಕ್ ತುಂಬಾ ಜನ ರೆಡಿ ಇದಾರೆ. ತುಂಬಾ ಜನ ರೆಡಿ. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ಅಲ್ಲ ರೀ, ನನ್ಗೇನೆ ಈಗ ಬೆಂಗಳೂರಲ್ಲೇ ನಮ್ಗೆ ಇನ್ನ 1,000-2,000 ಜನ ಇದಾರೆ ಕ್ಲೈಂಟ್ಸ್. ಏನು 2 ಲಕ್ಷ 3 ಲಕ್ಷ ಕೊಡಕ್ಕೆ 100 ಡೇಸ್ಗೆ. ಹರ್ಬಿಲ್ಗೆ 9,999 ಕೊಡಕ್ಕೆ ಏನಿಲ್ಲ ಅಂದ್ರೆ 1 ಲಕ್ಷ ಜನ ಸಿಗ್ತಾರೆ ನಮ್ಗೆ ಇಂಡಿಯಾದಲ್ಲಿ. ಆತರ ಮಾಡಬಾರ್ದು ಅಂತಂದ್ರೆ ಪ್ರತಿಯೊಂದನ್ನು ಯೋಚನೆ ಮಾಡ್ಬಿಟ್ಟು ಮಾತಾಡಿ. ನಿಮ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಯೂಸ್ ಮಾಡ್ಕೊಂಡು. ಈಗ ಆಲ್ರೆಡಿ ಮಾಡ್ತಿರೋರು ಆದಷ್ಟು ಸ್ಪ್ರೆಡ್ ಮಾಡಿ ತುಂಬಾ ಜನಕ್ಕೆ ರೀಚ್ ಆಗೋ ತರ ಮಾಡಿ. ಯಾಕಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ನಾನು ಓಪನ್ ಆಗಿ ಹೇಳ್ತೀನಿ. ಈಗ ಏನಾಗಿದೆ ಅಂದ್ರೆ ಒಂದ್ 3 months ಆಯ್ತಲ್ಲ ಬಂದು, ಎಕ್ಸಾಕ್ಟ್ಲಿ 3 months ಆಯ್ತು. ಅರ್ವಿಲ್ ಅಂತ ಅಂದ್ರೆ ಏನಿದು, ಏನೋ ಒಂದ್ ಇದು ಬಂದಿದೆಯಲ್ಲ ಅನ್ನೋ ಕನ್ಫ್ಯೂಷನ್ ಅಲ್ಲೇ ನೋಡ್ತಾ ಇದಾರೆ ಜನಗಳು. ಅದಕ್ಕೆ ನಾವು ನಮ್ ಕಡೆಯಿಂದ ಏನಾಗುತ್ತೋ ಅದನ್ನ ನಾವು ಟ್ರೈ ಮಾಡ್ತಿದೀವಿ. ನೀವೆಲ್ಲಾರು ಸ್ಪ್ರೆಡ್ ಮಾಡೋದ್ರಿಂದ, ನೀವೆಲ್ಲಾರು ನಮ್ ಬಗ್ಗೆ ಪಾಸಿಟಿವ್ ಆಗಿ ನಿಮ್ಗೆ ಏನ್ ಅನ್ಸುತ್ತೋ ಜೆನ್ಯೂನ್ ಆಗಿ ಅದನ್ನ ಹೇಳ್ಕೊಳ್ಳೋದ್ರಿಂದ ಅವ್ರಿಗೂ ಗೊತ್ತಾಗುತ್ತೆ ಇಂತ ಬ್ರ್ಯಾಂಡ್ ಇದೆ ಅಂತ. ಸೊ ಈಗ ಸಿಂಪಲ್ ಬಗ್ಗೆ ಎಲ್ಲ ಬರೋದ್ ಬದಲು ಈ ತರ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ನೀವೇನ್ ಶೇರ್ ಮಾಡ್ತೀರೋ ಅವಾಗ ಅವ್ರ ತಲೆ ಕುತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮ್ ಅವ್ರಿಗೆ ಜಾಯ್ನ್ ಆಗ್ಬೇಕಂತ ಬಂದಾಗ ಈ ತರ ತರಲೆ ಕ್ವಶನ್ಸ್ ಇರಲ್ಲ, ವೆಯ್ಟ್ ಮಾಡ್ತಾರೆ. ನಾವು ರೆಸ್ಪಾನ್ಸ್ ಮಾಡೋರ್ಗು ವೆಯ್ಟ್ ಮಾಡ್ತಾರೆ. ಈಗ ಹೆಂಗ್ ನಮ್ ಕ್ಲೈಂಟ್ಸ್ ಆಲ್ರೆಡಿ ನಮ್ಮ ಹತ್ರ ಇರೋರು ನಾವು ಮೆಸೇಜ್ ಮಾಡಿಲ್ಲ ಅಂದ್ರೂ ವೆಯ್ಟ್ ಮಾಡ್ತಾರೆ, ಅವ್ರ ಹತ್ರ ವೆಯ್ಟ್ ಮಾಡ್ತಾರೆ. ಸೊ ನಾನು ಹೇಳೋದು ಆದಷ್ಟು ನಿಮ್ ಕಡೆ ನಮ್ಗೆ ಬೇಕಾಗಿರೋ ಹೆಲ್ಪ್ ಏನಂದ್ರೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ನೀವ್ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರೋ ಅದನ್ನ ಸ್ಪ್ರೆಡ್ ಮಾಡಿ, ಅದನ್ನ ಮಾತಾಡಿ. ಈ ಮೀಟಪ್ಸ್ ಅಲ್ಲೆಲ್ಲ ಮಾಡ್ತಾರಲ್ಲ ಅದ್ರಲ್ಲಿ ಬಂದು ನೀವುಗಳು ಮಾತಾಡಿ, ಅಷ್ಟು ನೀವು ಹೇಳಿ. ನಿಮ್ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ ಏನಿದೆ ಯೂಸ್ ಆಗಿದ್ರೆ ಮಾತ್ರ ಹೇಳಿ. ಜೆನ್ಯೂನ್ ಆಗಿ ರಿಸಲ್ಟ್ ಬಂದಿದೆ, ನನ್ಗೆ ಯೂಸ್ ಆಗ್ತಾ ಇದೆ, ಚೆನ್ನಾಗ್ ಅನಿಸ್ತಾ ಇದೆಯಾ, ಶೇರ್ ಇಟ್, ಜನಕ್ಕೆ ರೀಚ್ ಆಗ್ಲಿ. ಇಷ್ಟು ಹೆಲ್ಪ್ ಮಾಡಿ, ನಿಮ್ಗೂ ಹೆಲ್ಪ್ ಆಗ್ಲಿ. ನಿಮ್ಮಿಂದ ಏನ್ ಗೊತ್ತಾ, ಪುಣ್ಯ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 4 ಜನಕ್ಕೆ ಊಟ ಹಾಕ್ಬಿಟ್ರೆ, 10 ಜನಕ್ಕೆ ಊಟ ಹಾಕ್ಬಿಟ್ರೆ, ಇಲ್ಲ ಯಾರೋ ಒಂದು ಪ್ಲೇಟ್ ಊಟ ಕೊಡಿಸ್ಬಿಟ್ರೆ ಅದು ಪುಣ್ಯ ಅಲ್ಲ. ನಿಮ್ಮಿಂದ ಒಬ್ಬರ ಫ್ಯಾಮಿಲಿ ಒಂದು ಹೆಲ್ತ್, ಒಂದು ಹೆಣ್ಮಗಳ ಲೈಫು ಇಂಪ್ರೂವ್ ಆದ್ರೆ, ಚೆನ್ನಾಗಾದ್ರೆ, ಅದರಿಂದ ಅವ್ರ ಫ್ಯಾಮಿಲಿ ಖುಷಿಯಾಗಿದ್ರೆ ಅದನ್ನೇ ಪುಣ್ಯ. ನಾನ್ ಸಾಟರ್ಡೆ ಮೀನ್ ಅಟೆಂಡ್ ಮಾಡೋ ರೀಸನ್ ಅದು. ಅವ್ರಷ್ಟು ಖುಷಿಯಾಗಿ ಬಂದ್ ಹೇಳ್ಕೊಂತಾರ ಗೊತ್ತಾ ಒಬ್ರು, ಹಿಂಗ ಆಗ್ತಿತ್ತು ಮ್ಯಾಮ್, ಹಿಂಗ ಆಗ್ತದೆ, ನೀವ್ ಈ ತರ ನಮ್ ಮೈಂಡ್ ನ ಕರೆಕ್ಟ್ ಮಾಡಿದ್ರಿ ಅಂತ. ಅದೇ ನಮ್ಗ್ ಖುಷಿ. ನಾವು ಟ್ರೈನ್ ಮಾಡಿ ನಮ್ಮ ಟ್ರೈನರ್ಸ್ ನ ಕಳಿಸ್ತೀವಿ. ಯಾರೋ ನಿಮ್ ಫೇಸ್ ತೋರಿಸಿ ಮಾಡಿದ್ರು ನೀವು ಹರ್ವಿಲ್ ಫೈನಲ್ ಆಗಿ ರೆಪ್ರೆಸೆಂಟ್ ಮಾಡ್ತಿರೋದಲ್ವಾ. ಸೊ ನಮ್ ಹರ್ವಿಲ್ ನಂಗೆ ಕೇಳಿದ್ರೆ ಖುಷಿ ಆಗುತ್ತೆ. ಅಂತವ್ರಿಗೋಸ್ಕರನೇ ಅಂತಾನೆ ಇಷ್ಟು 3 months ಅಲ್ಲಿ ನಮ್ಗೆ ಏನೇ ನಾನ್ ಸೆನ್ಸ್ ಕ್ವಶನ್ ಬಂದ್ರು ಆನ್ಸರ್ ಮಾಡ್ಕೊಂಡು ನಾವ್ ಎಲ್ಲಾನು ಓವರ್ಕಮ್ ಮಾಡಿದೀವಿ. ಸ್ಟಿಲ್ ನಿಮ್ಮ ಕೈಲಿದೆ ಇನ್ನ ಫ್ಯೂಚರ್ ಅಲ್ಲಿ. ಇದೇ ರೀತಿ ಆದಷ್ಟು ಪಾಸಿಟಿವ್ ಸ್ಪ್ರೆಡ್ ಮಾಡಿ. ಯಾರ್ಯಾರಿಗೆ ಗೊತ್ತಿದೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ವಿಡಿಯೋ ಮಾಡಿ ಕಳಿಸಿ, ಇಲ್ಲಾಂದ್ರೆ ಲೈವ್ ಕಾಲ್ಸ್ ಗಳಲ್ಲಿ ಬಂದು ಫೇಸ್ ತೋರಿಸಿ ಮಾತಾಡಿ, ಜೆನ್ಯೂನ್ ಆಗಿ ಹೇಳ್ಕೊಳ್ಳಿ. ಸೊ ನಮ್ಗೆ ಸ್ಪ್ರೆಡ್ ಮಾಡಕ್ಕೆ ಇನ್ನ ಒಂದು ಅವಕಾಶ ಚೆನ್ನಾಗಿ ಸಿಗುತ್ತೆ. ಅಂಡ್ ನೀವು ನಿಮ್ಗೆ ಆದಷ್ಟು ಸ್ಪ್ರೆಡ್ ಮಾಡಿ, ನಮಗೂ ಅವಕಾಶ ಮಾಡ್ಕೊಡಿ ಅಷ್ಟೇನೆ. ಓಕೆ. ಸೊ ಫೈನಲ್ ಆಗಿ ಏನ್ ಹೇಳೋಣ, ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಹೇಳೋದಾದ್ರೆ ಎಲ್ಲ ಆಲ್ರೆಡಿ ಎಷ್ಟು ಪ್ರೋಗ್ರಾಮ್ಸ್ ತುಂಬಾ, ಈಗ ನೋಡಿ 15 ಪ್ರೋಗ್ರಾಮ್ ವರ್ಗು ನೆಕ್ಸ್ಟ್ ಲಾಂಚ್ ಆಗುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ. ಈಗ ನಮ್ದು ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಥೈರಾಯ್ಡ್ ಡಯಾಬಿಟಿಸ್ ಆಗಿದೆ, ಟೀನ್ 90 ಅಂತ ಒಂದು ಮಾಡ್ತಾ ಇದೀವಿ. ಟೀನ್ 90 ಅಂತ ಯಾರಿಗೆ ಗೊತ್ತಾ, ಈ ಸ್ಕೂಲ್ ಓದ್ತಿರೋ ಚಿಕ್ಕ ಮಕ್ಳು ಇರ್ತಾರಲ್ಲ, 6 to 7 years ಇಂದ 16 years ವರ್ಗು, ಅವ್ರಿಗೆ ಅಂತ ಅವ್ರ ಮೆಂಟಲ್ ಹೆಲ್ತ್ ಡೆವಲಪ್ಮೆಂಟ್ಗೆ, ಫಿಸಿಕಲ್ ಬಾಡಿ ಬೋನ್ಸ್ ಮಸಲ್ಸ್ ಡೆವಲಪ್ಮೆಂಟ್ಗೆ, ಅವ್ರ ಹೈಟ್ ಆಗಕ್ಕೆ ಮತ್ತೆ IQ ಇಂಪ್ರೂವ್ ಆಗಕ್ಕೆ, ಅವ್ರಿಗೆ ಅಂತ 90 days ಒಂದು ಫಿಟ್ನೆಸ್ ಪ್ರೋಗ್ರಾಮ್ ಬಿಟ್ಟಿದೀವಿ. ಯಾಕಂದ್ರೆ ತುಂಬಾ ಜನ ಮಕ್ಕಳು ಈಗ ಚಿಕ್ಕ ವಯಸ್ಸಲ್ಲೇ ಸ್ಟ್ರಾಂಗ್ನೆಸ್ ಬರ್ತಾ ಇಲ್ಲ, ನೋಡಕ್ಕೆ ಸ್ಟ್ರಾಂಗ್ ಅನ್ಸ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಕೊರೋನಾ ಆದ್ಮೇಲಿಂದ ಎಲ್ಲ ಮನೆ, ಟಿವಿ, ಲ್ಯಾಪ್ಟಾಪ್ ಹೊರಗಡೆ ಬೆರೆಯೋದ್ ಕಡಿಮೆ ಆಗಿದೆ. ತುಂಬಾ ಕೌನ್ಸಿಲಿಂಗ್ ಇಶ್ಯೂಸ್ ಬರ್ತಾ ಇದೆ ಅಂತ ತುಂಬಾ ಕೇಳ್ಪಟ್ಟಿದ್ದೀವಿ. ವೆಯ್ಟ್ ಇಶ್ಯೂಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಈಗ್ಲೇ. ಅವ್ರಿಗೆ ಅಂತ ಟೀನ್ 90 ಪ್ರೋಗ್ರಾಮ್ ಬಿಡ್ತೀವಿ, ಇನ್ನ ಬಿಟ್ಟಿಲ್ಲ. ವಿದಿನ್ 15 days ಲಾಂಚ್ ಆಗುತ್ತೆ. ನೋಡಿದಾರೆ ಆಲ್ರೆಡಿ ಅಲ್ಲಿ, ಬಟ್ ಅದನ್ನ ಲಾಂಚ್ ಮಾಡಿಲ್ಲ ಅಷ್ಟೇ ಅಫಿಷಿಯಲ್ ಲಾಂಚ್ ಮಾಡಿದ್ರೆ ಇನ್ನೇನು ಲಾಂಚ್ ಮಾಡ್ತೀವಿ ನೋಡಿ. ನಿಮ್ ಮಕ್ಕಳು ಇವ್ರಿಗೆ ಇದ್ ಮಾಡ್ಕೊಂಡು ಅವ್ರ ಮೆಂಟಲ್ ಹೆಲ್ತ್ ಮತ್ತೆ ಗ್ರೋತ್, ಫಿಸಿಕಲ್ ಗ್ರೋತ್ ಕೊಡ್ತೀನಿ ಕಾಲ್ ಅಲ್ಲಿ. ಸೊ ಗೈಸ್, ಅಷ್ಟೇ ಗೊತ್ತಾಯ್ತು ಅನ್ಕೊಂತೀನಿ ನಾವು ಪ್ರೋಗ್ರಾಮ್ ನ ಹೇಗ್ ಡಿಸೈನ್ ಮಾಡಿದೀವಿ, ಯಾವ ತರ ಸ್ಟ್ರಕ್ಚರ್ ಮಾಡಿದೀವಿ ಅಂತ. ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಅಂದ್ರೆ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ತಿಲ್ಲ, ಅಂದ್ರೆ ನಮ್ಮ ವರ್ಕೌಟ್ ನ ಡೈಲಿ ಫಾಲೋ ಮಾಡಿ, ಏನ್ ಕೊಡ್ತಿದೀವೋ ಅದನ್ನ ಜೆನ್ಯೂನ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ನಾನು ಓಪನ್ ಆಗಿ ಹೇಳ್ತಾ ಇದೀವಿ, ಇಬ್ರು ಸೇರ್ಕೊಂಡು ನೀವು ಇದನ್ನೇನೋ ಅದು 3,500 ಇದೆ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ ಇವರು ಅಂತ ಅನ್ಕೊಂಡ್ರೆ ಅದು ನಿಮ್ಮ ರಾಂಗ್ ಅಸಂಪ್ಷನ್. ನಾನು ಕ್ಲಿಯರ್ ಆಗಿ ನನ್ನ ಕಾಲ್ಸ್ ಕೂಡ ಹೇಳ್ತಿರ್ತೀನಿ. 3,500 ಅಂತ ಯೋಚನೆ ಮಾಡಿ, 38 rupees per day ಅಂತ ಯೋಚನೆ ಮಾಡಿ. 4 ತಿಂಗಳಿಗೆ 3,500 ರೂಪಾಯಿ. ಒಂದು ಸೀರೆ ತಗೊಂಡ್ರೆ, ಇಲ್ಲಾಂದ್ರೆ ಒಂದು ಪಾತ್ರೆ ತಗೊಂಡ್ರೆ, ಇವಾಗ ಜನ ಫ್ಯಾಮಿಲಿ ಊಟಕ್ಕೆ ಹೋದ್ರೆ ಆಗೋಗ್ಬಿಡುತ್ತೆ. ಏನಕ್ಕೆ ಹೇಳ್ತಿದೀವಿ ಅಂದ್ರೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಇರೋದ್ರಿಂದ, ಅಂದ್ರೆ
ನಾವು ಫೇಸ್ ಬೈ ಫೇಸ್ ನಿಮ್ಮ ಟ್ರೈನ್ ಮಾಡೋದ್ರಿಂದ ನಿಮ್ಗೆ ಬೇಗ ಜೆನ್ಯೂನ್ ಆಗಿ ರಿಸಲ್ಟ್ ಸಿಗುತ್ತೆ. ಈ ಬೇಸಿಕ್ ಸೆಷನ್ ಯಾರಿಗೆ ಅಂದ್ರೆ ಹಿಂಗೆ ಕ್ವಿಕ್ ಆಗಿ ಸಣ್ಣ ಆಗ್ಬಿಟ್ಟು ಆ ಟೈಮ್ ಅಂತ ಅನ್ನೋರ್ಗೆ, ಬಟ್ ಸಸ್ಟೈನ್ ಆಗ್ಬೇಕು ವೆಯ್ಟ್, ನನ್ನ ಲಾಂಗ್ ಟರ್ಮ್ ಕರೆಕ್ಟ್ ಆಗಿ ನಾನು ಹೇಳೋದಾದ್ರೆ ಬಾಡಿ ಆಕ್ಟಿವೇಟ್ ಆಗ್ಲಿ ಅಂತ ರೀಸೆಟ್ 30 ಅಷ್ಟೇ. ಅಂಡ್ ಬಾಡಿ ಆಕ್ಟಿವ್ ಮಾಡ್ಕೊಂಡು ಅಟ್ಲೀಸ್ಟ್ ಡೈಲಿ ಫಿಸಿಕಲ್ ಆಕ್ಟಿವಿಟಿಗೆ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದು. ಇಟ್ಸ್ ಕಂಪ್ಲೀಟ್ಲಿ ಬೇಸಿಕ್ ಸೆಷನ್. ಅದನ್ನ ನೀವು ಲೈವ್ ಕ್ಲಾಸಸ್ ಅಲ್ಲಿ ನಾವು ಕೊಡಕ್ಕೂ ಆಗಲ್ಲ. ಏನಕ್ಕೆ ಅಂತ ಅಂದ್ರೆ ನಾವು ಆಲ್ರೆಡಿ ನಾನು ತುಂಬಾ ಸಲ ಎಕ್ಸ್ಪ್ಲೈನ್ ಮಾಡಿದೀನಿ, ಗೊತ್ತಿಲ್ಲದವ್ರಿಗೆ ಹೇಳ್ತಿದ್ದೀನಿ. ಈ 4 months ನಾನು ಏನ್ ಪ್ಲಾನ್ ಮಾಡ್ತೀನಿ, ನಾನು ಟ್ರೈನರ್ ಹೈರ್ ಮಾಡಿ ಒಂದು ಕ್ಲಾಸ್ ಅಲ್ಲಿ ಇಡ್ತೀನಿ. ಬಟ್ ಅವ್ರು ಎಷ್ಟು ಸರಿ ಅಂತ ಅವ್ರು ಡೈಲಿ ಬರ್ತಾರೆ, ಬಿಕಾಸ್ ನಾನು ಸ್ಯಾಲ್ರಿ ಕೊಡ್ತಿದ್ದೀನಿ, ಅವ್ರು ಡೈಲಿ ಬಂದು ನಿನ್ನ ಟ್ರೈನ್ ಮಾಡ್ತಾರೆ. ಬಟ್ ನಿಮ್ಗೆ ಎಷ್ಟು ದಿನ ಒಂದಿನ ಮಿಸ್ ಮಾಡದೆ ಮಾಡಕ್ಕಾಗುತ್ತೆ. ಅದ್ರ ಬದಲು ರೆಕಾರ್ಡೆಡ್ ಸೆಷನ್ಸ್, ಅದ್ರಲ್ಲಿ ನಿಮ್ಗೆ ಟಾರ್ಗೆಟ್ ಇರೋದ್ರಿಂದ ಇಟ್ಸ್ ನಾಟ್ ಲೈಕ್ ಜಸ್ಟ್ ಸುಮ್ನೆ ರೆಕಾರ್ಡ್ ಮಾಡಿ ಹಾಕಿಲ್ಲ ಅಲ್ಲ, ರೆಕಾರ್ಡೆಡ್ ಅಂತಲ್ಲ, ಗೈಡೆಡ್ ಸೆಷನ್ಸ್ ಅಂತ ಅನ್ಕೊಳ್ಳಿ. ಆತರ ಅನ್ಕೊಳ್ಳಿ. ದೀಪಾ ನಿಮ್ ಪಾರ್ಟ್ನರ್ ನಿಮ್ ಜೊತೆ ಮಾಡಿ ಗೈಡ್ ಮಾಡೋದ್ರಿಂದ ಅದೊಂದು ರೆಕಾರ್ಡೆಡ್ ಅಂತ ಬರಲ್ಲ. ಒಂದಿನ 2 ದಿನ ಅವ್ರಿಗೆ ಹಂಗ ಅನ್ಸ್ಬೋದು, ಲೈಕ್ ಏನ್ ಗೊತ್ತಾ, ಈ ಟ್ರೈನರ್ ಈ ಕ್ಲಾಸ್ ಈ ತರ ಒಂದು ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಇದಿರೋದ್ರೆ ನಿಮ್ ಇಂಡಿವಿಜುವಲ್ ಆಗಿ ನೀವೇ ಮಾಡ್ಕೊತೀರಾ. ಅದು ನಿಮಗೆ ಬರಬೇಕು. ಬರೀ ಅದಷ್ಟೇ ಅಲ್ಲ, ಯಾಕಂದ್ರೆ ಪ್ರತಿಯೊಂದು ಸ್ಲಿಮ್ 90 ಇದಕ್ಕೂ ಸಪರೇಟ್ ಆಗಿ ನಂಬರ್, ಅದು ನಾರ್ಮಲ್ ಕಸ್ಟಮರ್ ಅಲ್ಲ, ಬೇರೆ ಸಪೋರ್ಟ್ ಇದೆ. ಅದು ದೀಪ ಅವರು ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ವರ್ಕೌಟ್ ಪರ್ಸನಲ್ ಟಚ್ ಇರುತ್ತೆ. ಆಮೇಲೆ ನಿಮ್ಗೆ ಏನ್ ಇಶ್ಯೂ ಇದ್ರು ಅವ್ರು ನೋಡ್ಕೊಂತಾರೆ. ಏನೋ ಡೌಟ್ಸ್ ಇದ್ರು ಕ್ಲಿಯರ್ ಮಾಡಕ್ ನಾನೇ ಕ್ಲಿಯರ್. ನಾವು ನಮ್ ವೆಲ್ ವಿಶರ್ಸ್ ಹೇಳ್ತಾ ಇರೋದು, ನಮ್ಮ ವೆಲ್ ವಿಶರ್ಸ್ಗೆ ನಾವು ಯಾರಿಗೆ ಸ್ವಲ್ಪ ಜನ ಕೇರ್ ಮಾಡ್ತೀವೋ ಅವ್ರಿಗೆ ಹೇಳ್ತಾ ಇರೋದು. ಯೋಚನೆ ಮಾಡ್ದೆ 1 ತಿಂಗಳು 2 ತಿಂಗಳು ನಿಮ್ ರೀಸೆಟ್ 30 ಆದ್ರೆ ಹೋಗ್ ಸ್ಲಿಮ್ 90 ಮಾಡ್ಕೊಂಡು ಸಣ್ಣಾಗಿ ಆರಾಮಾಗಿರಿ. PDF ಗಳು ಸಿಗುತ್ತೆ, ಸೇವ್ ಮಾಡ್ಕೊಳ್ಳಿ. 90 days PDF ಸಿಗುತ್ತೆ. ಆ 90 days ನಿಮ್ಗೆ ಮೋಟಿವೇಟ್ ಆಗ್ಬಿಟ್ಟಿರುತ್ತೆ ಆಟೋಮೆಟಿಕ್ ಆಗಿ. ನೀವು ಮಾಡಿ ಇನ್ PDF ನೋಡ್ಕೊಂಡು ನಿಮ್ಗೆ ಹೆಲ್ತ್ ನೀವೇ ಮಾಡ್ಕೊಂಡು ಮಾಡ್ತೀರಾ, ಆರಾಮಾಗಿ ಮಾಡ್ತೀರಾ. ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಏನೋ ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಮಾಡ್ತೀವಿ. ಸ್ಟಿಲ್ ಇಷ್ಟೇ ಹೇಳೋದು, ನಾವು ಜಾಸ್ತಿ ಮಾತಾಡಕ್ ಹೋದ್ರೆ ನಾವೇನೋ ಪ್ರಮೋಟ್ ಮಾಡ್ತಿದೀವಿ ಅಂತ ಇರುತ್ತೆ. ಅದು ಪ್ರಮೋಟ್ ಮಾಡ್ಬೇಕಂದ್ರೆ ಇದನ್ನ ಏನಕ್ಕೆ ಮಾಡ್ತೀನಿ, ನಾನೇನೋ ಹೋಗಿ ನಾನು ಇಂಟರ್ನ್ಯಾಷನಲ್ ಒಂದ್ ಸೇಲ್ ಆದ್ರೆ ಸಾಕಲ್ಲ. ಇಲ್ಲಿ ಯಾರೋ ಒಂದು 500 ಜನಕ್ಕೆ ನಾವು ಕಳ್ಸಿ ಏನೇನೋ ಮಾಡೋ ಬದಲು ನಾನು ಒಂದು ಇಂಟರ್ನ್ಯಾಷನಲ್ ಸೇಲ್ ಮಾಡ್ಸಿದ್ರೆ ಆಯ್ತಲ್ಲ. ಅಷ್ಟೇ. ಅಲ್ಲಿ 21,000 22,000 ತಗೊಂತ ಇದೀವಿ ವಿತ್ GST, ಇಲ್ಲಿ 3,500 ತಗೊಂತಿದೀವಿ. ಸೊ ಡಿಫ್ರೆನ್ಸ್ ಇದೆ. ಯೋಚನೆ ಮಾಡಿ, ತುಂಬಾ 8 ರಿಂದ 12 kg 15 kg ವೆಯ್ಟ್ ಲಾಸ್ ಮಾಡ್ಬೇಕನ್ನೋರು ಡಿಸೈಡ್ ಮಾಡಿ ಆದಷ್ಟು ಬೇಗ ತಗೊಂಡು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಈಗ ಅಂತ ಹೇಳ್ತಾ ಇವತ್ತಿನ ಮೇಲೆ ಫೋಕಸ್ ಮಾಡಿ, ಮೆಂಟಲ್ ಹೆಲ್ತ್, ಸ್ಟ್ರೆಸ್ ಬ್ಯಾಲೆನ್ಸ್ ಮಾಡಿ, ನಿದ್ದೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ನಿದ್ದೆ ಮತ್ತೆ ನೀರು ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡಿ. ನೀರು ಚೆನ್ನಾಗಿ ಕುಡೀರಿ, ನಿದ್ದೆ ಚೆನ್ನಾಗಿ ಮಾಡಿ. ಕ್ವಾಲಿಟಿ ನಿಮ್ ಬಾಡಿಲಿ ಏನ್ ಚೇಂಜ್ ಆಗ್ತಾ ಅನ್ನೋದು ಗೊತ್ತಾದ್ರೆ ನಿಮ್ ನಿದ್ದೆ ಕ್ವಾಲಿಟಿ ಮೇಲೆ. ನಿದ್ದೆ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ಳಿ. ನನ್ನ ಕ್ಲೈಂಟ್ಸ್ ಯಾರನ್ನ ಹತ್ರ ಟ್ರೈನಿಂಗ್ ತಗೊಂಡ್ರು ಫಸ್ಟ್ ನಾನು ಕೇಳೋ ಕ್ವೆಶನ್, ನಿದ್ದೆ ಹೇಗ್ ಮಾಡ್ತೀರಾ? ಒಂದ್ ಸ್ಟ್ರೆಚಲ್ ಮಾಡ್ತೀರಾ ಇಲ್ಲ ಅಪ್ಪ ಮಾಡ್ತೀರಾ? ಈಗ 10 ಗಂಟೆಗೆ ಮಲ್ಕೊಂಡು 11:30 12:30 1 ಗಂಟೆಗೆ ಎಚ್ಚರ ಆಗ್ಬಿಟ್ಟು ಒದ್ದಾಡ್ತೀರಾ? ಅದ್ರ ಮೇಲೆ ನಿಮ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದೀರಾ, ಫಸ್ಟ್ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅಷ್ಟೇ. ಓಕೆ, ಸೊ ಇಷ್ಟನ್ನ ನಿಮ್ ಲೈಫಲ್ಲಿ ಕರೆಕ್ಟ್ ಮಾಡ್ಕೊಂತ ಆದಷ್ಟು ಬೇಗ ಯೋಚನೆ ಮಾಡ್ದೇನೆ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ವಿ. ಇನ್ನಷ್ಟಿಲ್ಲ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು, ಕ್ವರೀಸ್ ಇದ್ರು ಕೇಳ್ಬೇಕಂತಂದ್ರೆ ಆರಾಮಾಗಿ ಕಮೆಂಟ್ ಮಾಡಿ, ನಾವ್ ಇನ್ನೊಂದಿನ ವಿಡಿಯೋ ಕೂತ್ಕೊಂಡು ಮಾತಾಡ್ತೀವಿ. ಓಕೆ, ಆಲ್ ದ ಬೆಸ್ಟ್. Bye bye. See you guys.